Hello everybody. In this video I'm going to explain the topic immovable property, its meaning and different types of immovable property and precautionary measures to be taken while purchasing immovable property. ಅಂದರೆ ಈ ಒಂದು ವಿಡಿಯೋದಲ್ಲಿ ನಾನು immovable propertyಯ ಮೀನಿಂಗ್ನ ಎಕ್ಸ್ಪ್ಲೇನ್ ಮಾಡೋನಿದ್ದೀನಿ. Types of immovable property ಬಗ್ಗೆ I'll give the information and what are all the measures to be followed while purchasing immovable property purchase ಮಾಡುವಾಗ ಯಾವೆಲ್ಲ ನಾವು ಸ್ಟೆಪ್ಸ್ಗಳನ್ನು ಫಾಲೋ ಮಾಡಬೇಕು ಅಂತ ಹೇಳ್ಬಿಟ್ಟು. ಸೊ ಫಸ್ಟ್ ಲೆಟ್ಸ್ ಸಿ ದ ಮೀನಿಂಗ್ ಆಫ್ immovable property ಅಂದರೆ ಏನು ಅಂತ ನಾವು ನೋಡುವ. Immovable property includes land, building, hereditary allowances, rights to ways, lights, ferries, fisheries, or any other benefit to arise out of land, and things attached to the earth or permanently fastened to anything which is attached to the earth but not standing timber, growing crops, nor grass. Yeah, it's a if you see the meaning of immovable property, it seems as if it's too long, but immovable property ಬಗ್ಗೆ ಅದರ ಮೀನಿಂಗ್ ಹೇಳಬೇಕು ಅಂತ ಹೇಳಿದ್ರೆ ಇದೆಲ್ಲ ಕವರ್ ಆಗಲೇಬೇಕು. ಆವಾಗಲೇ ಆ immovable ಪ್ರಾಪರ್ಟಿಯ ಮೀನಿಂಗ್ ಅನ್ನೋದು ಕಂಪ್ಲೀಟ್ ಅಂತ ನಮಗೆ ಕಾಣಿಸುತ್ತೆ ಅಥವಾ ಪರಿಪೂರ್ಣ ಅಂತ ಗೊತ್ತಾಗುತ್ತೆ. ಸೊ ಹಾಗಾದರೆ immovable ಪ್ರಾಪರ್ಟಿ ಅಂದರೆ ಏನು ಅಂತ ಹೇಳ್ಬಿಟ್ಟು, immovable ಪ್ರಾಪರ್ಟಿ ಇನ್ಕ್ಲೂಡ್ಸ್ ಲ್ಯಾಂಡ್. ಸೊ ಲ್ಯಾಂಡ್ immovable property includes land. ಸೊ ಯಾವುದು ಇನ್ಕ್ಲೂಡ್ ಆಗುತ್ತೆ ಅಂದರೆ ಲ್ಯಾಂಡ್ ಇನ್ಕ್ಲೂಡ್ ಆಗುತ್ತೆ, ಬಿಲ್ಡಿಂಗ್ ಇನ್ಕ್ಲೂಡ್ ಆಗುತ್ತೆ, ಹೆರಿಡಿಟರಿ ಅಲವೆನ್ಸಸ್ ಅಂತ ಹೇಳ್ತಾರೆ. ದಿಸ್ ಇಸ್ ನ್ಯೂ, ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಯು ನೋ. ಹೆರಿಡಿಟರಿ ಅಲವೆನ್ಸಸ್ ಅಂದರೆ ಏನು ಅಂತ ಹೇಳ್ಬಿಟ್ಟು, ಸೇ ಫಾರ್ ಎಕ್ಸಾಂಪಲ್ ಈಗ ನಿಮ್ಮ ಹತ್ರ ಒಂದು ಪ್ರಾಪರ್ಟಿ ಇದೆ, ಬಟ್ ಆ ಪ್ರಾಪರ್ಟಿ ಹೇಗೆ ಬಂದಿದೆ ಅಂದರೆ ನಿಮ್ಮ ತಂದೆಯಿಂದ ನಿಮಗೆ ಪ್ರಾಪರ್ಟಿ ಬಂದಿರೋದು, ಪಾರ್ಟಿಷನ್ ಆಯಿತು ಅಂದರೆ ನಾವೇನು ಪಾಲ್ ಸಿಗೋದು ಅಂತ ಹೇಳ್ತೀವಿ ಕನ್ನಡದಲ್ಲಿ. ಸೊ ನಿಮ್ಮ ತಂದೆಯಿಂದ ನಿಮಗೆ ಪ್ರಾಪರ್ಟಿ ಸಿಕ್ತು, ನೀವು ಆ ಪ್ರಾಪರ್ಟಿನ ಏನು ಮಾಡಿದ್ರಿ ಅಂತ ಹೇಳಿದ್ರೆ ಅದನ್ನ ನೀವು ಯಾರಿಗೋ ಹೀಗೆ ಬಾಡಿಗೆ ಕೊಟ್ಟಿದ್ದೀರಾ ಅಂತ ತಿಳ್ಕೊಳ್ಳಿ. ಆ ಪ್ರಾಪರ್ಟಿಯಿಂದ ನಿಮಗೆ ಬಾಡಿಗೆ ಬರ್ತದೆ, ಆ ಬಾಡಿಗೆಲಿ ಸ್ವಲ್ಪ ಪೋರ್ಷನ್ ಯು ಆರ್ ಗಿವಿಂಗ್ ಇಟ್ ಟು ಯುವರ್ ಫಾದರ್, ಯು ಎಸ್ಯೂಮ್. ನಿಮಗೆ ಏನು ಬಾಡಿಗೆ ಬರ್ತಿದೆ ಅದರಲ್ಲಿ ಸ್ವಲ್ಪ ಪೋರ್ಷನ್ ನಿಮ್ಮ ತಂದೆಗೆ ಕೊಡ್ತಾ ಇದ್ದೀರಾ. ಸೊ ದಟ್ ಈಸ್ ಕಾಲ್ಡ್ ಎಸ್ ಹೆರಿಡಿಟರಿ ಅಲವೆನ್ಸಸ್. ಯಾರಿಂದ ನಿಮಗೆ ಪ್ರಾಪರ್ಟಿ ಬಂದಿತ್ತು, ಸೊ ಅವರಿಗೆ ಪ್ರಾಪರ್ಟಿಯಿಂದ ಬಂದಂತಹ ಇನ್ಕಮಲ್ಲಿ ಸ್ವಲ್ಪ ಶೇರನ್ನು ನಿಮ್ಮ ಯಾರು ನಿಮಗೆ ಪ್ರಾಪರ್ಟಿಯನ್ನು ಕೊಟ್ಟಿದ್ರು ಅವ್ರಿಗೆ ಕೊಟ್ಟಿದ್ದೆ ಆದರೆ ಇಟ್ ಇಸ್ ಕಾಲ್ಡ್ ಎಸ್ ಹೆರಿಡಿಟರಿ ಅಲವೆನ್ಸಸ್. ರೈಟ್ಸ್ ಟು ವೇಸ್ ಅಂತ ಹೇಳ್ತಾರೆ. ವಾಟ್ ಇಸ್ ದಿಸ್ ರೈಟ್ಸ್ ಟು ವೇಸ್? ಸೇ ಫಾರ್ ಎಕ್ಸಾಂಪಲ್ ನಿಮ್ಮ ಮನೆಗೆ ಹೋಗೋ ದಾರಿ ಏನಿದೆ ಅಲ್ಲ, ಸೊ ಮನೆಗೆ ಹೋಗೋ ದಾರಿ ಹೇಗಿದೆ ಅಂತ ಹೇಳಿದ್ರೆ ಇನ್ನೊಂದು ಮನೆ ಇದೆ, ಅಂದರೆ ಬೇರೊಬ್ಬರದ್ದು ಮನೆ ಇದೆ, ಆ ಮನೆಯ ದಾರಿಯಲ್ಲೇ ನಿಮ್ಮ ಮನೆಗೆ ಬರಬೇಕಂದ್ರೆ ಸಿಂಗಲ್ ರೋಡ್ ಇರೋದು. ಬಟ್ ಹೇಗಿದೆ ಅಂತ ಹೇಳಿದ್ರೆ ಫಸ್ಟ್ ಬೇರೆಯವ್ರ ಮನೆ ಸಿಗುತ್ತೆ ಆ ದಾರಿಲಿ, ನೆಕ್ಸ್ಟು ನಿಮ್ಮ ಮನೆ ಸಿಗುವಂಥದ್ದು. ಸೊ ಈಗ ಅದಿರೋದು ಒಂದೇ ದಾರಿಲಿ. ಐ ಹೋಪ್ ಯು ಆರ್ ಏಬಲ್ ಟು ಅಂಡರ್ಸ್ಟ್ಯಾಂಡ್. ಫಸ್ಟು ಬೇರೊಬ್ಬರ ಮನೆ ಸಿಗುತ್ತೆ, ನೆಕ್ಸ್ಟು ನಿಮ್ಮ ಮನೆ ಸಿಗುವಂಥದ್ದು. ಸೊ ಏನಾಯಿತು ಅಂತ ಹೇಳಿದ್ರೆ ಈಗೆಲ್ಲಾದರೂ ಇನ್ನೊಬ್ಬನ ಮನೆ ಏನಿದೆ ಅಲ್ವಾ, ನಿಮ್ಮ ಮನೆಗೆ ಬರೋದಾರಲ್ಲಿ ಫಸ್ಟ್ ಯಾರ ಮನೆ ಸಿಗುತ್ತಲ್ಲ ಅವನು ರೋಡಿಗೆ ಎಲ್ಲಾದರೂ ಇನ್ನೊಂದು ಬಿಲ್ಡಿಂಗ್ ಕಟ್ದ ಅಂತ ಹೇಳಿದ್ರೆ ನೋ, ಹಿ ಕೆನಾಟ್ ಕನ್ಸ್ಟ್ರಕ್ಟ್ ಬಿಕಾಸ್ ಹಿ ಹ್ಯಾಸ್ ಟು ಮೇಕ್ ಪ್ರೊವಿಷನ್ ಫಾರ್ ದ ರೋಡ್. ಅಂದರೆ ಏನು ಬೇರೆಯವರು ಹೋಗಲಿಕ್ಕೆ ಅಂತ ಹೇಳ್ಬಿಟ್ಟು ರೋಡ್ ಏನಿದೆ ಅದನ್ನ ಯಾವಾಗಲೂ ಕೂಡ ನಾವು ಅಡ್ಡಗಟ್ಟೋ ಹಾಗೆ ಇಲ್ಲ. ಸೊ ಅದನ್ನ ಅದಕ್ಕೆ ಏನಂತ ಕರಿತೀವಿ ಅಂದರೆ ರೈಟ್ಸ್ ಟು ವೇಸ್. ಆ ದಾರಿಯ ಮೇಲೆ ಎಲ್ಲರಿಗೂ ಹಕ್ಕಿರುತ್ತೆ ಅಂತ ನಾವು ಹೇಳ್ಬೋದು. ಹಾಗಾಗಿ ನಿಮ್ಮ ಮನೆಗೆ ಹೋಗುವಾಗ ಇನ್ನೊಬ್ಬನ ಫಸ್ಟ್ ಯಾರ ಮನೆ ಸಿಗುತ್ತಲ್ಲ ಅವನು ರೋಡ್ನ ಬ್ಲಾಕ್ ಮಾಡೋ ಹಾಗಿಲ್ಲ. ಅವ್ನು ಕನ್ಸ್ಟ್ರಕ್ಟ್ ಮಾಡಿದರೆ ಬೇರೆ ಜಾಗದಲ್ಲಿ ಕನ್ಸ್ಟ್ರಕ್ಟ್ ಮಾಡ್ಬೋದು, ಬಟ್ ದಾರಿಲಿ ಅಥವಾ ಆ ರೋಡಲ್ಲಿ ಕನ್ಸ್ಟ್ರಕ್ಟ್ ಮಾಡೋಕ್ಕಾಗಲ್ಲ. ಯಾಕಂದರೆ ಆ ರೋಡಲ್ಲಿ ಇನ್ನೂ ಮುಂದೆ ಮನೆಗಳಿದ್ದಾವೆ, ಅವ್ರಿಗೆ ಹೋಗಲಿಕ್ಕೆ ಅದೇ ದಾರಿ ಇರೋದ್ರಿಂದ ಸೊ ಅವನು ಮನೆ ಕಟ್ಟಲಿಕ್ಕಾಗಲ್ಲ. ಇಟ್ ಇಸ್ ಕಾಲ್ಡ್ ಎಸ್ ರೈಟ್ಸ್ ಟು ವೇಸ್. ಎಲ್ಲರಿಗೂ ರೋಡಿನ ಮೇಲೆ ಹಕ್ಕಿರುತ್ತೆ. ಹಾಗೆ ಲೈಟ್ಸ್ ಅಂತ ಕರಿತೀವಿ. ಲೈಟ್ಸ್ ಅಂತ ಹೇಳಿದ್ರೆ ಸೇ ಫಾರ್ ಎಕ್ಸಾಂಪಲ್ ನಿಮ್ಮ ಮನೆಯ ಪಕ್ಕದಲ್ಲಿ ಒಂದು ಜಾಗ ಇದೆ ಅಂತ ತಿಳ್ಕೊಳ್ಳಿ. ಈಗ ಬೆಳಕು ಅಂತ ಹೇಳೋದು ನಾವು ಅದನ್ನ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ತೊಗೊಂಡು ಹೋಗುವಂಥದ್ದಲ್ಲ. ಸೊ ಇಟ್ ಇಸ್ ಇಮ್ಮೂವಬಲ್ ಓನ್ಲಿ ಒನ್ಸ್ ಅಗೇನ್. ಹಾಗೆ ಇನ್ನೊಂದು ಇಲ್ಲಿ ಲೈಟ್ಸ್ ಯಾವ ರೀತಿ ಹೇಳ್ತಾರೆ ಅಂತ ಹೇಳಿದ್ರೆ, ಈಗ ಒಬ್ಬನ ಪ್ರಾಪರ್ಟಿ ಪಕ್ಕದಲ್ಲಿ ನಿಮ್ಮ ಮನೆ ಇದೆ ಅಂತ ತಿಳ್ಕೊಳ್ಳಿ. ಈಗ ಅವನಿದ್ದನು ಬೆಳಕು ನನ್ನ ಪ್ರಾಪರ್ಟಿ ಆಗಿ ನಿಮ್ಮ ಮನೆ ಮೇಲೆ ಬೀಳ್ತಾ ಇರೋದು, ಸೊ ಹಾಗಾಗಿ ನನಗೆ ಬೆಳಕಿನ ಮೇಲೆ ಹಕ್ಕಿದೆ. ನೋ, ಹಿ ಕೆನಾಟ್ ಸೇ.
ಸೊ ಲೈಟ್ಸ್ ಏನಿದೆಲ್ಲ ಒನ್ಸ್ ಅಗೇನ್ ಎಲ್ಲರಿಗೂ ಅದ್ರ ಮೇಲೆ ಹಾಕಿರುತ್ತೆ. ಇಟ್ ಇಸ್ ಕಾಲ್ಡ್ ಎಸ್ ಇಮ್ಮೂವಬಲ್ ಪ್ರಾಪರ್ಟಿ. ಫೆರೀಸ್ ಅಂತ ಕರಿತೀವಿ. ಫೆರೀಸ್ ಅಂದರೆ ಬೋಟ್ಸ್ ಅಥವಾ ಶಿಪ್ಸ್. ಈಗ ಈ ಬೋಟ್ಸ್ ಅಥವಾ ಶಿಪ್ಸ್ ಏನಿದೆ ಅಥವಾ ಯಾವುದೇ ಆಗಿರ್ಬೋದು, ಅದನ್ನ ಅದು ಸಮುದ್ರದಲ್ಲಿ ಹೋಗುವಂಥದ್ದು. ಸೊ ಸಮುದ್ರದಲ್ಲಿ ಯಾರು ಇಷ್ಟು ಜಾಗ ಒಂದು 100 ಮೀಟರ್ ಸಮುದ್ರ, 100 ಮೀಟರ್ ನಂದು ಜಾಗ, ನೋ ಒನ್ ಕ್ಯಾನ್ ಸೇ. ಸಮುದ್ರ ಅಂತ ಏನಿದೆ ಅದು, ಬಟ್ ದೆರ್ ಇಸ್ ಎ ರಿಸ್ಟ್ರಿಕ್ಷನ್. ಈಗ ಇಂಟರ್ನ್ಯಾಷನಲ್ ಬಾರ್ಡರ್ಸ್ ನಾವು ನೋಡೋದಾದರೆ ಇಂಡಿಯನ್ ಟೆರಿಟೋರಿಯಲ್ ವಾಟರ್ಸ್ ಅಂತಲೇ ಇದೆ. ಭಾರತಕ್ಕೆ ತನ್ನದೇ ಆದ ಸಮುದ್ರದ ಒಂದು ಬೌಂಡ್ರಿ ಅಂತ ಇದೆ. ಬಟ್ ಆ ಲಿಮಿಟಲ್ಲಿ ಅಂದರೆ ದೇಶಕ್ಕೆ ಲಿಮಿಟ್ ಇದೆ. ಸಮುದ್ರದಲ್ಲಿ ಈಗ ಭಾರತ ಇಂಡಿಯನ್ ಟೆರಿಟೋರಿಯಲ್ ವಾಟರ್ಸ್ ಅಂತ ಕರಿತೀವಿ ಸ್ಟೂಡೆಂಟ್ಸ್. ಅಂದರೆ ಆ ನೀರಿನ ಭಾಗ ಏನಿದೆ ಅಲ್ಲ ಅದು ಇಂಡಿಯಾಕ್ಕೆ ಸೇರಿದ್ದು ಅಂತ ಹೇಳ್ಬಿಟ್ಟು ಆ ರೀತಿ. ಬಟ್ ಈಗ ಯಾರ ಹತ್ರ ಬೋಟ್ ಇದೆ, ಶಿಪ್ ಇದೆ, ಈಗ ಫಿಶ್ ಹಿಡಿಯೋಕ್ಕೆ ಮಲ್ಪೆ ಆ ಕಡೆ ಎಲ್ಲ ಹೋಗ್ತಾರೆ, ಕುಂದಾಪುರದಲ್ಲೆಲ್ಲ. ಸೊ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಸಮುದ್ರದಲ್ಲಿ ಯಾರು ಕೂಡ ಯಾರಿಗೂ ಹಕ್ಕಿಲ್ಲ ಅದ್ರ ಮೇಲೆ. ಸಮುದ್ರದಲ್ಲಿ ಈ 100 ಮೀಟರ್ ನನಗೆ, ನೀನು ಇಲ್ಲಿ ಬರಬಾರ್ದು, ನೋ ಯು ಕೆನಾಟ್ ಸೇ ದಟ್. ಒನ್ಸ್ ಅಗೇನ್ ಫೆರೀಸ್ ಫಾಲ್ಸ್ ಅಂಡರ್ ಇಮ್ಮೂವಬಲ್ ಪ್ರಾಪರ್ಟಿ. ಆ್ಯಂಡ್ ಫಿಶರೀಸ್ ಅಂತ ಕರಿತೀವಿ. ಮೀನುಗಳೇನಿರುತ್ತೆ, ಈವನ್ ದಟ್ ಟು ಇಟ್ ಇಸ್ ಕನ್ಸಿಡರ್ಡ್ ಆಸ್ ಇಮ್ಮೂವಬಲ್ ಪ್ರಾಪರ್ಟಿ. ಆರ್ ಎನಿ ಅದರ್ ಬೆನಿಫಿಟ್ ಟು ಅರೈಸ್ ಔಟ್ ಆಫ್ ಲ್ಯಾಂಡ್ ಆ್ಯಂಡ್ ಥಿಂಗ್ಸ್ ಅಟ್ಯಾಚ್ ಟು ದ ಅರ್ತ್. ಎನಿ ಅದರ್ ಬೆನಿಫಿಟ್ ಟು ಅರೈಸ್ ಔಟ್ ಆಫ್ ಲ್ಯಾಂಡ್ ಅಂದರೆ ಲ್ಯಾಂಡಿಂದ ಏನಾದ್ರು ಬೆನಿಫಿಟ್ ಏನಾದರೂ ಅರೈಸ್ ಆದರೆ ಅಥವಾ ಅದರಿಂದ ಏನಾದ್ರು ಜನ್ರೇಟ್ ಆದರೆ. ಈಗ ಸೇ ಫಾರ್ ಎಕ್ಸಾಂಪಲ್, ನಿಮ್ಮ ಹತ್ರ ಒಂದು ಜಾಗ ಇದೆ, ಒಂದು ಕೃಷಿ ಭೂಮಿ ಇದೆ, ಬಟ್ ನೀವು ಕೃಷಿ ಮಾಡ್ತಾ ಇಲ್ಲ. ಸೊ ನೀವೇನು ಮಾಡ್ತಾ ಇದ್ದೀರಿ ಅಂದರೆ ಬೇರೆಯವರಿಗೆ ಗೇಣಿಗೆ ಕೊಟ್ರಿ, ನಾವು ಗೇಣಿ ಅಂತ ಕರಿತೀವಿ. ಸೊ ಬೇರೆಯವ್ರಿಗೆ ನೀವು ಅದನ್ನ ಆ ಜಾಗನ ಕೊಟ್ರಿ ಅಂತ ತಿಳ್ಕೊಳ್ಳಿ. ಸೊ ಅವ್ನು ಹೇಳ್ತಾನೆ, ನಾನು ನಿಮಗೆ ಒಂದು ವರ್ಷಕ್ಕೆ 10,000 ಅಂತ ಕೊಡ್ತೀನಿ, ಕೃಷಿ ನಾನೇ ಮಾಡ್ಕೊತೀನಿ, ನಿಮ್ಗೆ 10,000 ರೂಪಾಯಿ ಅಂತ ಕೊಡ್ತೀನಿ. ನಾವು you have got the benefit from the land. You are not using the land for agriculture purpose. Instead, what you did is you lease the land to some other person, and for leasing the land as a benefit you have received income. ನೀವೇನು ಮಾಡ್ತೀರಾ ಅಂತ ಹೇಳಿದ್ರೆ, ಲ್ಯಾಂಡ್ನ ಲೀಸಿಗೆ ಕೊಟ್ಟರೆ ಅಥವಾ ಗೇಣಿಗೆ ಕೊಟ್ಟರೆ ಅವನಿಂದ ನೀವು ಅಮೌಂಟ್ನ ಪಡ್ಕೊತೀರಾ. ನಾವು ಯು ಹ್ಯಾವ್ ಟೇಕನ್ ದ ಬೆನಿಫಿಟ್ ಫ್ರಮ್ ದ ಲ್ಯಾಂಡ್. ಸೊ ದ ಬೆನಿಫಿಟ್ ಅರೋಸ್ ಫ್ರಮ್ ಲ್ಯಾಂಡ್, ಅದನ್ನು ಕೂಡ ನಾವು ಇಮ್ಮೂವಬಲ್ ಪ್ರಾಪರ್ಟಿ ಅಂತ ಕರಿತೀವಿ. ಆರ್ ಎನಿ ಅದರ್ ಬೆನಿಫಿಟ್. ಆ್ಯಂಡ್ ಥಿಂಗ್ಸ್ ಅಟ್ಯಾಚ್ ಟು ದ ಅರ್ತ್ ಆರ್ ಪರ್ಮನೆಂಟ್ಲಿ ಫಾಸ್ಟನ್ ಟು ಎನಿಥಿಂಗ್ ವಿಚ್ ಈಸ್ ಅಟ್ಯಾಚ್ ಟು ದ ಅರ್ತ್. ಸೊ ಥಿಂಗ್ಸ್ ಅಟ್ಯಾಚ್ ಟು ದ ಅರ್ತ್ ಅಂತ ಹೇಳಿದ್ರೆ, ಈಗ ಬಿಲ್ಡಿಂಗ್ಸ್ ಏನಿದೆ ಇವೆಲ್ಲದೂ ಕೂಡ ಥಿಂಗ್ಸ್ ಅಟ್ಯಾಚ್ ಟು ದ ಅರ್ತ್. ಇಟ್ ಇಸ್ ಕಾಲ್ಡ್ ಅ ಇಮ್ಮೂವಬಲ್ ಪ್ರಾಪರ್ಟಿ. ಹಾಗೆ ಮೊಬೈಲ್ ಟವರ್ಸ್ ಏನಿದೆ, ಸೊ ಯು ಕ್ಯಾನಾಟ್ ಟೇಕ್ ದ ಎಂಟೈರ್ ಟವರ್, ಫುಲ್ ಟವರ್ನ ನಾವು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ತೊಗೊಂಡೋಗಕ್ಕಾಗಲ್ಲ. ಸೊ ಹೇಗೆ ಅಂತ ಹೇಳಿದ್ರೆ ಅದನ್ನ ಡಿಸ್ಮ್ಯಾಂಟಲ್ ಮಾಡಲೇಬೇಕು. ಪ್ರತಿಯೊಂದು ನಾವು ಬಿಚ್ತಾ ಬರಬೇಕು. ಆ ನೆಟ್ವರ್ಕ್, ಆ ಟವರಲ್ಲಿ ಯಾವುದೆಲ್ಲ ಆ ಕಬ್ಬಿಣದ ರಾಡ್ಗಳೇನಿದೆ ಅಲ್ಲ ಅದನ್ನೆಲ್ಲ ಕಂಪ್ಲೀಟ್ ಬಿಚ್ಕೊಂಡೇ ನಾವು ತೊಗೊಂಡು ಹೋಗಬೇಕು. ಈವನ್ ಟವರ್ನ ನಿಮ್ಮ ಒಂದು ಜಾಗದಲ್ಲಿ ಟವರ್ನ ಬಿಲ್ಡ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಡೈರೆಕ್ಟಾಗಿ ಟವರ್ ತಂದು ನಿಲ್ಲಿಸಲ್ಲ. ಏನು ಮಾಡ್ತಾರೆ, ಆ ಟವರ್ಗೆ ಬೇಕಾಗುವಂತಹ ಐಟಮ್ಸ್ ಏನಿದೆ ಅದನ್ನೆಲ್ಲ ತರ್ತಾರೆ, ನೆಕ್ಸ್ಟ್ ಅಸೆಂಬಲ್ ಮಾಡ್ತಾ ಹೋಗ್ತಾರೆ, ಒಂದೊಂದೇ ರಾಡ್ನ ಜಾಯಿನ್ ಮಾಡ್ತಾ ಹೋಗ್ತಾರೆ. ಸೊ ಈವನ್ those things which are fastened to the earth ಅಥವಾ fastened to anything which is attached to the earth ಅಂದರೆ ಯಾವ ಸ್ಟ್ರಕ್ಚರ್ನ ಭೂಮಿಗೆ ಅಟ್ಯಾಚ್ ಮಾಡ್ತಾರೆ ಪರ್ಮನೆಂಟ್ ಆಗಿ, ದಟ್ ಈಸ್ ಕಾಲ್ಡ್ ಎಸ್ ಇಮ್ಮೂವಬಲ್ ಪ್ರಾಪರ್ಟಿ. ಬಟ್ ಡಸ್ ನಾಟ್ ಇನ್ಕ್ಲೂಡ್ ಬಟ್ ನಾಟ್ ಸ್ಟ್ಯಾಂಡಿಂಗ್ ಟಿಂಬರ್, ಗ್ರೋಯಿಂಗ್ ಕ್ರಾಪ್ಸ್ ನಾರ್ ಗ್ರಾಸ್. ಅಂದರೆ ಟಿಂಬರ್ನ ಇಮ್ಮೂವಬಲ್ ಪ್ರಾಪರ್ಟಿ ಅಂತ ಕರೆಯಲ್ಲ, ಕ್ರಾಪ್ಸ್ನ ನಾವು ಇಮ್ಮೂವಬಲ್ ಪ್ರಾಪರ್ಟಿ ಅಂತ ಕರೆಯಲ್ಲ, ಈವನ್ ಗ್ರಾಸ್ ಹುಲ್ಲನ್ನು ಕೂಡ ನಾವು ಇಮ್ಮೂವಬಲ್ ಪ್ರಾಪರ್ಟಿ ಅಂತ ಕರೆಯಲ್ಲ. ದ ರೀಸನ್ ಇಸ್ ಸಿಂಪಲ್ ಸ್ಟೂಡೆಂಟ್ಸ್, ವೈ ಇಟ್ ಇಸ್ ನಾಟ್ ಕಾಲ್ಡ್ ಎಸ್ ಇಮ್ಮೂವಬಲ್ ಪ್ರಾಪರ್ಟಿ, ಬಿಕಾಸ್ ಟಿಂಬರ್ ಏನಿದೆ ಅಥವಾ ಮರ ಏನಿದೆ ಅಲ್ಲ, ನಾವು ಬೇಕಾದ್ರೆ ಅದನ್ನ ಕಟ್ ಮಾಡಿ ಬೇರೆ ಕಡೆ ಸಾಗಿಸ್ಬೋದು. ಸೊ ಇಟ್ ಇಸ್ ಮೂವೇಬಲ್, ಇಟ್ ಬಿಕಮ್ಸ್ ಮೂವೇಬಲ್. ಗ್ರೋಯಿಂಗ್ ಕ್ರಾಪ್ಸ್, ನೀವು ಬೆಳೆ ಏನು ಬೆಳೆದಿರ್ತೀರ, ಇವನ್ ದಟ್ ಅದನ್ನು ಕೂಡ ನಾವೇನು ಮಾಡ್ಬೋದು ಅಂತ ಹೇಳಿದ್ರೆ, ಈಗ ಹುಲ್ಲು ಬೆಳೆದಿರ್ತೀರ, ಭತ್ತ ಬೆಳೆದಿರ್ತೀರ, ಹುಲ್ಲನ್ನ ಬೇರ್ಪಡಿಸಿ ಹುಲ್ಲನ್ನು ನೀವು ಭತ್ತದಿಂದ ಬೇರ್ಪಡಿಸಿ ಅದನ್ನ ಎಲ್ಲಿಗೆ ಬೇಕಾದ್ರೆ ಸಾಗಾಟ ಮಾಡ್ಬೋದು. ಹಾಗಾಗಿ ದ ಗ್ರೋಯಿಂಗ್ ಕ್ರಾಪ್ಸ್ ಆರ್ ನಾಟ್ ಕನ್ಸಿಡರ್ಡ್ ಆಸ್ ಇಮ್ಮೂವಬಲ್ ಪ್ರಾಪರ್ಟಿ. ಆ್ಯಂಡ್ ಆಲ್ಸೋ ಗ್ರಾಸ್, ಹುಲ್ಲನ್ನು ಕೂಡ ಇಮ್ಮೂವಬಲ್ ಪ್ರಾಪರ್ಟಿ ಅಂತ ಟ್ರೀಟ್ ಮಾಡಲ್ಲ. Now let us see the types of immovable property. So which are the types of immovable property? One is freehold property. So what is freehold property? Property that is not held by any other party than the owner. ಅಂದರೆ ಯಾವ ಪ್ರಾಪರ್ಟಿ ಮೇಲೆ ಓನರಿಗೆ ಬಿಟ್ಟು ಬೇರೆಯವರಿಗೆ ಹಕ್ಕು ಇರಲ್ವೋ ಅಥವಾ ಒಡೆತನ ಇರಲ್ವೋ ಅದನ್ನ ಫ್ರೀ ಹೋಲ್ಡ್ ಪ್ರಾಪರ್ಟಿ ಅಂತ ಕರಿತೀವಿ. ಅಂದರೆ ಓನರ್ ಬಿಟ್ಟು ಬೇರೆ ಯಾರಿಗೆ ಆ ಜಾಗದ ಮೇಲೆ ಹಕ್ಕು ಇರಲ್ಲ ಅಥವಾ ಒಡೆತನ ಇರಲ್ಲ ಅಂತ ಹೇಳಿದ್ರೆ, ಮಾಲೀಕತ್ವ ಇರಲ್ಲ ಅಂತ ಹೇಳಿದ್ರೆ, ಮಾಲೀಕನ ಅಲ್ಲ ಅಂತ ಹೇಳಿದ್ರೆ ಅದನ್ನ ನಾವು ಫ್ರೀ ಹೋಲ್ಡ್ ಪ್ರಾಪರ್ಟಿ ಅಂತ ಕರಿತೀವಿ.
ಸೊ ಯು ಅಸ್ಯೂಮ್ ದಟ್ ಯು ಹ್ಯಾವ್ 1 acre ಅಗ್ರಿಕಲ್ಚರಲ್ ಲ್ಯಾಂಡ್, ನಿಮ್ಮ ತಂದೆ ಹೆಸರಲ್ಲಿದೆ ಅಂತ ತಿಳ್ಕೊಳ್ಳಿ. ಈಗ 1 acre ಅಗ್ರಿಕಲ್ಚರಲ್ ಲ್ಯಾಂಡ್ ಏನಿದೆ ನಿಮ್ಮ ತಂದೆ ಹೆಸರಲ್ಲಿ, ಸೊ ದಟ್ ಈಸ್ ಫ್ರೀ ಹೋಲ್ಡ್ ಪ್ರಾಪರ್ಟಿ ಆಫ್ ಯುವರ್ ಫಾದರ್, ನಿಮ್ಮ ತಂದೆಯ ಫ್ರೀ ಹೋಲ್ಡ್ ಪ್ರಾಪರ್ಟಿ, ಬಿಕಾಸ್ ಬೇರೆ ಯಾರಿಗೂ ಆ ಜಾಗದ ಮೇಲೆ ಹಕ್ಕಿರಲ್ಲ. ಹಾಗೆ ಓನರ್ ಆಫ್ ಸಚ್ ಪ್ರಾಪರ್ಟಿ ಹ್ಯಾಸ್ ದ ರೈಟ್ ಓವರ್ ದ ಪ್ರಾಪರ್ಟಿ ಫಾರ್ ಪರ್ಪ್ಯಾಚುಯಿಟಿ ಆ್ಯಂಡ್ ಕ್ಯಾನ್ ಯೂಸ್ ದ ಪ್ರಾಪರ್ಟಿ ಇನ್ ಎನಿ ವೇ. ಪರ್ಪ್ಯಾಚುಯಿಟಿ ಅಂತ ಹೇಳಿದ್ರೆ ಅಂದರೆ ಕಂಟಿನ್ಯೂಸ್ ಲಾಂಗ್ ಟರ್ಮ್ ತನಕ ಅಂತ ಹೇಳ್ಬಿಟ್ಟು, ಎಲ್ಲಿ ತನಕ ಆ ಜಾಗ ಇರುತ್ತೆ ಅದನ್ನ ಪರ್ಪ್ಯಾಚುಯಿಟಿ ಅಂತ ಕರಿತೀವಿ. ಎಲ್ಲಿ ತನಕ ಆ ಜಾಗ ಇರುತ್ತೆ ಅಲ್ಲಿ ತನಕ ಇಟ್ಸ್ ಪರ್ಪ್ಯಾಚುಯಿಟಿ ಮೀನ್ಸ್ ಕಂಟಿನ್ಯೂಸ್ ಅಂತ ಹೇಳ್ಬಿಟ್ಟು. ಸೊ ಟಿಲ್ ಎಲ್ಲಿ ತನಕ ಆ ಭೂಮಿ ಇರುತ್ತೆ ಅಲ್ಲಿ ತನಕ ಆ ಲ್ಯಾಂಡಿನ ಓನರಿಗೆ ಆ ಜಾಗದ ಮೇಲೆ ಹಕ್ಕಿರುತ್ತೆ. ಟಿಲ್ ದ ಎಕ್ಸಿಸ್ಟೆನ್ಸ್ ಆಫ್ ದ ಲ್ಯಾಂಡ್, ಎಲ್ಲಿ ತನಕ ಆ ಜಾಗ ಇರುತ್ತೆ ಅಲ್ಲಿ ತನಕ ಆ ಓನರಿಗೆ ಆ ಜಾಗದ ಮೇಲೆ ಹಕ್ಕಿರುತ್ತೆ. ಹಾಗೆ ದ ಓನರ್ ಕ್ಯಾನ್ ಯೂಸ್ ದ ಲ್ಯಾಂಡ್ ಅಕಾರ್ಡಿಂಗ್ ಟು ಹಿಸ್ ವಿಶ್, ಅವನಿಗೆ ಹೇಗೆ ಬೇಕೋ ಆ ರೀತಿ ಅದನ್ನ ಯೂಸ್ ಮಾಡ್ಕೊಬೋದು. ಬಟ್ ಹಿ ಹ್ಯಾಸ್ ಟು ಫಾಲೋ ದ ರೂಲ್ಸ್ ಆಫ್ ದ ಲ್ಯಾಂಡ್, ಅಂದರೆ ಆ ದೇಶದ ರೂಲ್ಸ್ ಏನಿದೆ ಅದನ್ನ, ಅಥವಾ ಆ ರಾಜ್ಯದ್ದಾಗಿರ್ಬೋದು ಅಥವಾ ಅಲ್ಲಿಯ ಸ್ಥಳೀಯ ಆಡಳಿತದ ರೂಲ್ಸ್ ಏನಿದೆ ಅದ್ರ ಪ್ರಕಾರ ಲ್ಯಾಂಡ್ ಯೂಸ್ ಮಾಡಬೇಕು. ಅಂದರೆ ಆ ಲ್ಯಾಂಡ್ನ ಬೇಕಾದ್ರೆ ಅವನ ಲ್ಯಾಂಡ್ ಮೇಲೆ ಬಿಲ್ಡಿಂಗ್ ಕಟ್ಬೋದು ಬೇಕಾದರೆ, ಅಥವಾ ಅವನು ಇನ್ನೇನೋ ಒಂದು ಒಂದು ಬಿಲ್ಡಿಂಗ್ ಕಟ್ಬೋದು, ಅಥವಾ ಅವ್ನು ಬೇಕಾದ್ರೆ ಅಮ್ಯೂಸ್ಮೆಂಟ್ ಪಾರ್ಕ್ ಆಗಿ, ಅಥವಾ ಅದನ್ನ ಗಾರ್ಡನ್ ಮಾಡ್ಕೊಳೋದು ಅಥವಾ ಪಾರ್ಕ್ ಮಾಡುವಂಥದ್ದು, ಇಟ್ ಇಸ್ ಲೆಫ್ಟ್ ಟು ಹಿಸ್ ವಿಶ್. ಅಥವಾ ಅಲ್ಲಿ ಅಗ್ರಿಕಲ್ಚರೇ ಮಾಡ್ಬೋದು, ಇಲ್ಲ ಅದನ್ನ ಲೇಔಟ್ಸ್ ಮಾಡಿ ಸೇಲ್ ಮಾಡ್ಬೋದು. ಸೊ ಇನ್ ದಿಸ್ ವೇ ದ ಪ್ರಾಪರ್ಟಿ ಓನರ್ ಕ್ಯಾನ್ ಯೂಸ್ ದ ಪ್ರಾಪರ್ಟಿ ಆಸ್ ಪರ್ ಹಿಸ್ ವಿಶ್. Investing in a freehold property is more expensive. So I hope you know this actually. So to purchase a property, yeah, it is not that difficult, but the cost of the property is high. Andre ಪ್ರಾಪರ್ಟಿನ ಪರ್ಚೇಸ್ ಮಾಡೋದು ಕಷ್ಟ ಅಲ್ಲ, ಬಟ್ ದ ಪ್ರಾಪರ್ಟಿ ಈಸ್ ಎಕ್ಸ್ಪೆನ್ಸಿವ್, ಅಂದರೆ ಜಾಗದ ಬೆಲೆ ಹೆಚ್ಚಿದೆ. ಸೊ ದಿಸ್ ಇಸ್ ಇನ್ ಕೇಸ್ ಆಫ್ freehold property. If you have purchased a freehold property, then you own the land it is built on and also the house. ಅಂತ ಹೇಳಿದ್ರೆ ನೀವೊಂದು ಒಂದು ಜಾಗನ ಪರ್ಚೇಸ್ ಮಾಡಿದ್ರಿ ಅಂತ ತಿಳ್ಕೊಳ್ಳಿ, ಆ ಜಾಗದ ಮೇಲೆ ಅಥವಾ ಆ ಜಾಗದಲ್ಲಿ ಒಂದು ಮನೆ ಇದೆ ಅಂತ ತಿಳ್ಕೊಳ್ಳಿ. ಸೊ ಇಫ್ ಯು ಪರ್ಚೇಸ್ ಎ ಲ್ಯಾಂಡ್ ಆನ್ ವಿಚ್ ದರ್ ಇಸ್ ಎ ಬಿಲ್ಡಿಂಗ್, ಆ ಭೂಮಿ ಆ ಜಾಗದ ಮೇಲೆ ಅಥವಾ ಜಾಗದಲ್ಲಿ ಒಂದು ಬಿಲ್ಡಿಂಗ್ ಇದೆ ಅಂತ ಹೇಳಿದ್ರೆ, ನೀವು ಜಾಗ ಪರ್ಚೇಸ್ ಮಾಡಿದ್ರೆ ಈವನ್ ಬಿಲ್ಡಿಂಗ್ ಈಸ್ ಆಲ್ಸೋ ಯುವರ್ಸ್. ಸೊ ದೀಸ್ ಆರ್ ದ ಫೀಚರ್ಸ್ ಆಫ್ ಇಮ್ಮೂವಬಲ್ ಪ್ರಾಪರ್ಟಿ. ಲೆಟ್ ಮಿ ಮೂವ್ ಟು ದ ಲೀಸ್ ಹೋಲ್ಡ್ ಪ್ರಾಪರ್ಟಿ. ಒನ್ ಹ್ಯಾಸ್ ದ ರೈಟ್ ಟು ಲಿವ್ ಇನ್ ದ ಪ್ರಾಪರ್ಟಿ ಫಾರ್ ಸ್ಟಿಪ್ಯುಲೇಟೆಡ್ ಪೀರಿಯಡ್ ಆಫ್ ಟೈಮ್. ನೋಡಿ, ಲೀಸ್ ಹೋಲ್ಡ್ ಅಂತ ಹೇಳಿದ್ರೆ ಏನು ಅಂತ ಹೇಳ್ಬಿಟ್ಟು, ಸಿ ಅಂಡರ್ಸ್ಟ್ಯಾಂಡ್ ದ ಎಕ್ಸಾಂಪಲ್ ಪ್ರಾಪರ್ಲಿ. ಈಗ ನಿಮಗೆ ಒಂದು ಬಾಡಿಗೆ ಮನೆ ಬೇಕು ಅಂತ ತಿಳ್ಕೊಳ್ಳಿ, ಒಂದು ಸಿಟಿಲಿ, ಕಾರ್ಕಳ ಅಂತ ಸಿಟಿಲಿ ನಿಮಗೆ ಬಾಡಿಗೆ ಮನೆ ಬೇಕು. ನೀವೀಗ ಮನೇನ ಬಾಡಿಗೆ ಹಾಕೋಣಕ್ಕೆ 2 ರೀತಿ ಇದೆ. ಅಂದರೆ ಯಾವ ರೀತಿ ಬಾಡಿಗೆ ಮನೇಲಿ ಇರ್ಬೋದು ಅಂತ ಹೇಳ್ಬಿಟ್ಟು, ಒಂದು ಪ್ರತಿ ತಿಂಗಳು ನೀವು ಬೇಕಾದ್ರೆ ಬಾಡಿಗೆ ಕಟ್ತಾ ಹೋಗ್ಬೋದು, ಪ್ರತಿ ತಿಂಗಳು ಬಾಡಿಗೆ ಕಟ್ಟೋದು, ದಿಸ್ ಇಸ್ ಯೂಶುವಲ್ ಪ್ರಾಕ್ಟೀಸ್. ಇನ್ನೊಂದು ಮನೇನ ಲೀಸಿಗೆ ಹಾಕ್ಕೊಳೋದು ಅಂತ ಒಂದು ಕಾನ್ಸೆಪ್ಟ್ ಇದೆ. ಲೀಸಿಗೆ ಹಾಕ್ಕೊಳೋದು ಅಂತ ಹೇಳಿದ್ರೆ, ನೀವು ಈ ಲೀಸಿಗೆ ಹಾಕ್ಕೊಳ್ಳುವ ಸಂದರ್ಭದಲ್ಲಿ ಅಲ್ಲಿ ಏನಾಗುತ್ತೆ ಅಂದರೆ, ಅವನು ಓನರ್ ಹತ್ರ ನೀವೇನು ಮಾತಾಡ್ತೀರಾ ಅಂದರೆ, ನಾನು 3 ವರ್ಷ ನಿಮ್ಮ ಮನೇಲಿ ಇರ್ತೀನಿ, ನಿಮಗೆ ನಾನು 5 ಲಕ್ಷ ಕೊಟ್ಬಿಡ್ತೀನಿ ಒಂದು ಸತಿಗೆ. ಸೊ ಲಂಸಮಲ್ಲಿ 5 ಲಕ್ಷ ಕೊಡ್ತೀನಿ, 3 ವರ್ಷ ನಾನು ನಿಮ್ಮ ಮನೇಲಿ ಇರ್ತೀನಿ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ನನ್ನ 3 ವರ್ಷದ ಪೀರಿಯಡ್ ಮುಗ್ದಾದ್ಮೇಲೆ ಸೊ ನೀವೇನು ಮಾಡಬೇಕು ಅಂತ ಹೇಳಿದ್ರೆ, ಆ್ಯಸ್ ಪರ್ ದ ಅಗ್ರಿಮೆಂಟ್ ಆ 5 lakh ರೂಪೀಸ್ನ ನನಗೆ ರಿಟರ್ನ್ ಮಾಡಬೇಕಾಗತ್ತೆ. ಇದು ಲೀಸ್, ಮನೇನ ಲೀಸಿಗೆ ಹಾಕ್ಕೊಂಡಾಗ ಅಥವಾ ಪ್ರಾಪರ್ಟಿಗೆ ಹಾಕ್ಕೊಂಡಾಗ ಈ ರೀತಿ ಪ್ರೊಸೆಸ್ ಆಗುತ್ತೆ. ಏನಾಗುತ್ತೆ ಅಂತ ಹೇಳಿದ್ರೆ, ಯಾರು ಬಾಡಿಗೆ ಮನೆಯನ್ನು ಲೀಸಿಗೆ ಹಾಕ್ಕೊತಾನೆ, ಫಸ್ಟಿಗೆ ಲೀಸಿಗೆ ಹಾಕೋಣ ಸಂದರ್ಭದಲ್ಲಿ ಒಂದು ಲಂಸಮ್ ಅಮೌಂಟ್ನ ಕೊಡ್ತಾನೆ, ಒಂದು 3 ಲಕ್ಷ ಅಥವಾ 4 ಲಕ್ಷ ಕೊಡ್ತಾನೆ. ಒಂದು 3 ವರ್ಷ ಅವನು ಆ ಬಾಡಿಗೆ ಮನೇಲಿ ಇರ್ತಾನೆ ಆ್ಯಸ್ ಪರ್ ದ ಅಗ್ರಿಮೆಂಟ್. ನೆಕ್ಸ್ಟ್ ಲೀಸ್ ಎಕ್ಸ್ಪೈರ್ ಆದಮೇಲೆ ಯಾರು ಓನರ್ ಇದ್ನಲ್ಲ, ಆ್ಯಕ್ಚುಯಲ್ ಓನರ್ ಆಫ್ ದ ಪ್ರಾಪರ್ಟಿ, ಅವನೇನು ಮಾಡಬೇಕಾಗುತ್ತೆ ಅಂದರೆ, ಆ ಅಮೌಂಟ್ ಏನು ಫಸ್ಟಿಗೆ ಕೊಟ್ಟಿದ್ನಲ್ಲ, ಯಾರು ಬಾಡಿಗೆಗೆ ಬಂದಲ್ಲ ಟೆನೆಂಟ್, ಸೊ ಅವನಿಗೆ ರಿಟರ್ನ್ ಪೇ ಮಾಡಬೇಕಾಗತ್ತೆ. ಸೊ ಈಗ ನೀವು ಅನ್ಕೊಬೋದು, ಸರ್ ಈಗ ಪ್ರತಿ ತಿಂಗಳು ಬಾಡಿಗೆ ಕೊಟ್ಟಾಗ ಓನರಿಗೆ ಪ್ರತಿ ತಿಂಗಳು ಬಾಡಿಗೆ ಸಿಗ್ತಾ ಹೋಗುತ್ತೆ, ನೆಕ್ಸ್ಟ್ ಯಾರು ಟೆನೆಂಟ್ ಇದ್ದಾನೆ, ಯಾರು ಬಾಡಿಗೆನಿದ್ದಾನೆ, ಅವ್ನು ಹೋಗೋತ್ತಿಗೆ ನಾವೇನು ಪೇ ಮಾಡಬೇಕಂತ ಏನಿಲ್ಲ ಅಂತ ಹೇಳ್ಬಿಟ್ಟು. ಬಟ್ ಲೀಸ್ ಕೇಸಲ್ಲಿ ಸರ್ ಫಸ್ಟಿಗೆ ಅವನೊಂದು 5 ಲಕ್ಷ ಕೊಟ್ಟಿರ್ತಾನೆ ಅಥವಾ 3 ಲಕ್ಷ ಕೊಟ್ಟಿರ್ತಾನೆ, ಲೀಸ್ ಟರ್ಮ್ ಮುಗ್ದೋಗುತ್ತೆ, ಅವು ವಾಪಸ್ ಹೋಗುವಾಗ ಅವನಿಗೆ ಅಷ್ಟೇ ಅಮೌಂಟ್ ಕೊಡಬೇಕಲ್ಲ, ಓನರ್ಗೆ ಏನು ಉಳಿತು ಅಂತ ಹೇಳ್ಬಿಟ್ಟು. ಸೊ ವಾಟ್ ದ ಓನರ್ ಡಸ್ ಇಸ್, ಫಸ್ಟಿಗೆ ಏನು ಒಂದು ಲಂಸಮ್ 5 lakh ಅಥವಾ 3 lakh
ರಿಸೀವ್ ಮಾಡಿರ್ತಾನೆ ಅದನ್ನ ಅವ್ನು ಏನು ಮಾಡ್ತಾನೆ ಅಂದರೆ ಬೇರೆ ಎಲ್ಲೋ ಇನ್ವೆಸ್ಟ್ ಮಾಡಿರ್ತಾನೆ. ಒಂದೇ ಬ್ಯಾಂಕಲ್ಲಿ ಇಡ್ಬೋದು, ಬ್ಯಾಂಕಲ್ಲಿ ಇಟ್ಟರೆ ಅವನಿಗೆ ಬಡ್ಡಿ ಬರುತ್ತೆ. ಸೊ ಇನ್ ದಿಸ್ ವೇ ಅವನಿಗೆ ಪ್ರತಿ ತಿಂಗಳು ಬರೋ ಬಾಡಿಗೆ ಏನಿದೆಯಲ್ಲ ಅದು ಹೇಗೆ ಬರುತ್ತೆ ಅಂದರೆ, ಇಲ್ಲಿ ಮನೇನ ಲೀಸಿಗೆ ಹಾಕ್ಕೊಂಡಾಗ ಓನರ್ ಆದವನು ಅವನು ಬ್ಯಾಂಕಲ್ಲಿ ಹಾಕಿದ್ರೆ ಇಂಟ್ರೆಸ್ಟ್ ರೀತಿ ಸಿಗ್ತಾ ಹೋಗುತ್ತೆ ಅವನಿಗೆ. ಸೊ ಇಂಟ್ರೆಸ್ಟ್ ಇಟ್ ಇಸ್ ನಥಿಂಗ್ ಬಟ್ ಅವನಿಗೆ ಬಾಡಿಗೆ ಸಿಕ್ತಂಗೆ. ಆ್ಯಕ್ಚುಲಾಗಿ ಅವ್ನು ಬಾಡಿಗೆ ರಿಸೀವ್ ಮಾಡೋದಲ್ಲ, ಒಂದು ಲಂಸಮ್ ಅಮೌಂಟ್ ರಿಸೀವ್ ಮಾಡಿರ್ತಾನೆ, ಅದನ್ನ ಬ್ಯಾಂಕ್ ಅಕೌಂಟಿಗೆ ಹಾಕ್ತಾ ಅಂತ ಹೇಳಿ ಅವನಿಗೆ ಪ್ರತಿ ತಿಂಗಳು ಇಂಟ್ರೆಸ್ಟ್ ಬರುತ್ತೆ. ಈ ರೀತಿ ಲಾಭ ಆಗುತ್ತೆ ಓನರ್ಗೆ. ಹಾಗೆ ಬೇರೆ ಕಡೆ ಇನ್ನೆಲ್ಲೋ ಅವ್ನು ಇನ್ವೆಸ್ಟ್ ಮಾಡ್ದ, ಅವಾಗ ಅದರಿಂದನೂ ಅವನಿಗೆ ಲಾಭ ಬರುತ್ತೆ. ಸೊ ಇನ್ ದಿಸ್ ವೇ ಇವನ್ ಲೀಸಿಗೆ ಹಾಕ್ಕೊಂಡ್ರೆ ಬಾಡಿಗೆಯವನಿಗೂ, ಯಾರು ಬಾಡಿಗೆಗೆ ಬಂದಿರ್ತಾನೆ ಅವನಿಗೂ ಲಾಸ್ ಆಗಲ್ಲ. ಯಾಕಂದರೆ ಅವನಿಗೆ ಲಾಸ್ಟಿಗೆ ಹೋಗುವಾಗ ತಾನು ಎಷ್ಟು ಅಮೌಂಟ್ ಕೊಟ್ಟಿದ್ದ ಫಸ್ಟಿಗೆ ಅಷ್ಟೇ ಅಮೌಂಟ್ ರಿಸೀವ್ ಮಾಡ್ತಾನೆ. ಸೊ ಇದು ಲೀಸಿಗೆ ಸಂಬಂಧಪಟ್ಟ ಹಾಗೆ. ಸೊ ಒನ್ ಹ್ಯಾಸ್ ದ ರೈಟ್ ಟು ಲಿವ್ ಇನ್ ದ ಪ್ರಾಪರ್ಟಿ ಫಾರ್ ಎ ಸ್ಟಿಪ್ಯುಲೇಟೆಡ್ ಪೀರಿಯಡ್ ಆಫ್ ಟೈಮ್. ಸೊ ಈಗ ಸೇ ಫಾರ್ ಎಕ್ಸಾಂಪಲ್ ನಾನೊಂದು ಮನೇನ ಲೀಸಿಗೆ ತೊಗೊಂಡೆ ಅಂತ ತಿಳ್ಕೊಳ್ಳಿ, ಒಂದು 5 ವರ್ಷ ಅಂತ ತೊಗೊಳ್ಳಿ. ಸೊ 5 years ತನಕ ಐ ಹ್ಯಾವ್ ಲೀಸ್ಡ್ ಎ ಹೌಸ್. ಸೊ ಎಟ್ ದ ಟೈಮ್ ಆಫ್ ಅಗ್ರಿಮೆಂಟ್ ಅಸ್ಯೂಮ್ ದಟ್ ಐ ಹ್ಯಾವ್ ಪೇಡ್ 5 lakh rupees ಕೊಟ್ಟೆ. ಸೊ 5 ವರ್ಷ ನಾನು ಮನೇಲಿ ಇರ್ತೀನಿ ಅಂತ ಹೇಳ್ಬಿಟ್ಟು. ಸೊ ಈಗ ಆ ಮನೆಯ ಮೇಲೆ ನನಗೆ ಎಷ್ಟು ಹಕ್ಕಿರುತ್ತೆ ಅಂತ ಹೇಳಿದ್ರೆ, ಟಿಲ್ ಐ ಲಿವ್ ಇನ್ ದ ಪ್ರಾಪರ್ಟಿ ಅಥವಾ ಟಿಲ್ ದ ಲೀಸ್ ಎಕ್ಸ್ಪೈರ್ಸ್, ಎಷ್ಟು ವರ್ಷ ತನಕ ಲೀಸಿಗೆ ತೊಗೊಂಡಿರ್ತೀನಿ ಅಷ್ಟು ವರ್ಷ ತನಕ ಆ ಪ್ರಾಪರ್ಟಿಲಿ ನಾನು ಇರ್ಬೋದು. ಸೊ 5 ವರ್ಷಕ್ಕೆ ಲೀಸಿಗೆ ತೊಗೊಂಡೆ, 5 ವರ್ಷ ನನಗೆ ಅದ್ರ ಮೇಲೆ ಹಕ್ಕಿದೆ. ಸೊ ಈಗ ನಾನು ಆ್ಯಸ್ ಪರ್ ದ ಎಕ್ಸಾಂಪಲ್ ನಾನು ಎಷ್ಟು ಪೇ ಮಾಡೀನಿ ಅಂದರೆ 5 lakh rupees ಓನರಿಗೆ ಪೇ ಮಾಡೀನಿ. 5 ವರ್ಷದ ನಂತರ ಸೊ ಏನಾಗುತ್ತೆ ಅಂತ ಹೇಳಿದ್ರೆ ಲೀಸ್ ಟರ್ಮ್ ಮುಗಿಯುತ್ತೆ. ಸೊ ಅವಾಗ ಓನರ್ ಆದವನು 5 lakh rupees ನನಗೆ ಹಿಂದಿರುಗಿಸ್ಬೇಕಾಗುತ್ತೆ. ಸೊ ಓನರಿಗೆ ಏನು ಲಾಭ ಆಯಿತು ಸರ್, ಫಸ್ಟಿಗೆ 5 ಲಕ್ಷ ತೊಗೊಂಡ, ಮತ್ತು ಲಾಸ್ಟಿಗೆ ನಾನು ಹೋಗುವಾಗ ಅಥವಾ ನಾನು ಬಾಡಿಗೆಯಲ್ಲಿದ್ನಲ್ಲ, ಸೊ ನಾನು ಹೋಗುವಾಗ ನಿಮ್ಗೆ 5 ಲಕ್ಷ ಕೊಟ್ಟ, ಅವ್ನು ಬೇಕಾದ್ರೆ ಅದನ್ನ ಬ್ಯಾಂಕ್ ಅಕೌಂಟಲ್ಲಿ ಇಟ್ಟರೆ ಅವನಿಗೆ ಇಂಟ್ರೆಸ್ಟ್ ಬರುತ್ತೆ, ಬೇರೆ ಇನ್ನೆಲ್ಲರೂ ಇನ್ವೆಸ್ಟ್ ಮಾಡಿದ್ರೆ ಅದರಲ್ಲಿ ಇನ್ಕಮ್ ಬರುತ್ತೆ, ಹೀಗೆ ಅದರಿಂದ ಲಾಭ ಇದೆ. ಹಿಯರ್ ದ ಬಯರ್ ಈಸ್ ನಾಟ್ ದ ಓನರ್ ಆಫ್ ದ ಪ್ರಾಪರ್ಟಿ ಆರ್ ದ ಲ್ಯಾಂಡ್ ಇಟ್ ಈಸ್ ಸಿಚುವೇಟೆಡ್ ಆನ್. ಅಂದರೆ ಯಾರು ಮನೇನ ಲೀಸಿಗೆ ತೊಗೊಂಡಿರ್ತಾನೆ ಅಥವಾ ದ ಪರ್ಸನ್ ಹೂ ಹ್ಯಾಸ್ ಲೀಸ್ ದ ಪ್ರಾಪರ್ಟಿ, ಸೊ ಹೀ ಈಸ್ ನಾಟ್ ದ ರಿಯಲ್ ಓನರ್. ಅವ್ನು ರಿಯಲ್ ಓನರ್ ಅಲ್ವೇ ಅಲ್ಲ. ಲೀಸ್ ಎಷ್ಟು ವರ್ಷ ತನಕ ಅವ್ನು ಲೀಸಿಗೆ ಹಾಕ್ಕೊಂಡಿರ್ತಾನೆ ಅಲ್ಲಿ ತನಕ ಮಾತ್ರ ಅವನಿಗೆ ಆ ಪ್ರಾಪರ್ಟಿ ಮೇಲೆ ಹಕ್ಕಿರುತ್ತೆ, ಬಟ್ ಹೀ ಈಸ್ ನಾಟ್ ದ ಓನರ್. ಆ ಮನೆಯ ಅವ್ನು ಬಾಡಿಗೆ ಮನೇನ ಲೀಸಿಗೆ ಹಾಕ್ಕೊಂಡಿದ್ರು ಮನೆ ಮೇಲೂ ಹಕ್ಕಿರಲ್ಲ, ಹಾಗೆ ಆ ಮನೆಯ ಯಾವ ಜಾಗದ ಮೇಲೆ ಇರುತ್ತಲ್ಲ, ಇವನ್ ಆನ್ ದ್ಯಾಟ್ ಲ್ಯಾಂಡ್ ಆಲ್ಸೋ ದ ಪರ್ಸನ್ ಹೂ ಹ್ಯಾಸ್ ಲೀಸ್ ದ ಪ್ರಾಪರ್ಟಿ ಅವನಿಗೆ ಯಾವುದೇ ರೀತಿಯಾದ ಹಕ್ಕಿರಲ್ಲ ಅಥವಾ ಓನರ್ ಆಗಿರಲ್ಲ. ಒನ್ಸ್ ದ ಸೆಟ್ ಪೀರಿಯಡ್ ಇನ್ ದ ಲೀಸ್ ಎಕ್ಸ್ಪೈರ್ಸ್ ದ ಓನರ್ಶಿಪ್ ಆಫ್ ದ ಪ್ರಾಪರ್ಟಿ ಈಸ್ ಗಿವನ್ ಬ್ಯಾಕ್ ಟು ದ ಲ್ಯಾಂಡ್ ಓನರ್. ಯಾವಾಗ ಲೀಸ್ ಮುಗ್ದು ಹೋಗುತ್ತೆ, ಲೀಸ್ ಪೀರಿಯಡ್ ಯಾವಾಗ ಎಂಡ್ ಆಗುತ್ತೆ, ಅವಾಗ ಯಾರು ಲೀಸಿಗೆ ತೊಗೊಂಡಿದ್ದ ಅವನೇನು ಮಾಡಬೇಕಾಗುತ್ತೆ ಅಂದರೆ ಓನರ್ಶಿಪ್ನ ಅಂದರೆ ಯಾರು ರಿಯಲ್ ಓನರ್ ಇದ್ದಾನೆ ಅಥವಾ ಯಾರು ಲ್ಯಾಂಡ್ ಓನರ್ ಇದ್ದಾನೆ ಅವನಿಗೆ ವಾಪಸ್ ಕೊಡಬೇಕಾಗುತ್ತೆ. ನಾನು 5 ವರ್ಷಕ್ಕೆ ಲೀಸಿಗೆ ತೊಗೊಂಡಿದ್ದು 5 years ಟರ್ಮ್ ಆಯಿತು ಅಂತ ಹೇಳಿದ್ರೆ ಐ ಹ್ಯಾವ್ ಟು ಗೋ ಔಟ್ ಆಫ್ ದ ಹೌಸ್. ಸೊ ಆಟೋಮೆಟಿಕ್ಕಾಗಿ ಏನಾಗುತ್ತೆ ಅಂದರೆ ಓನರ್ಶಿಪ್ ರಿಯಲ್ ಓನರಿಗೆ ಹೋಗುತ್ತೆ. ಮೋಸ್ಟ್ ಲೀಸಸ್ ಆರ್ ರಫ್ಲಿ ಗಿವನ್ ಫಾರ್ ದ ಪೀರಿಯಡ್ ಆಫ್ 99 years. ಸೊ ಲೀಸ್ ಟರ್ಮ್ ಮ್ಯಾಕ್ಸಿಮಮ್ ಲೀಸ್ ಪೀರಿಯಡ್ ಎಷ್ಟಂದರೆ 99 years ಆಗಿರುತ್ತೆ. ನೋಡಿ, ಯು ಮಟ್ ಹ್ಯಾವ್ ಸೀನ್ ದೀಸ್ ಟೈಪ್ ಆಫ್ ಸ್ಟ್ರಕ್ಚರ್ಸ್ ಮಂಗಳೂರಲ್ಲಿ ಅಥವಾ ಮೋಸ್ಟ್ ಆಫ್ ದ ಕೆಲವೊಂದೆಲ್ಲ ಸಿಟೀಸಲ್ಲಿ, ಬಿಗ್ ಸಿಟೀಸಲ್ಲಿ ನಿಮಗೆ ಅಪಾರ್ಟ್ಮೆಂಟ್ಸ್ ಅಂತ ಕರಿತೀವಿ. ಈ ಅಪಾರ್ಟ್ಮೆಂಟ್ಸಲ್ಲಿ ಏನಿರುತ್ತೆ ಅಂದರೆ ಮನೆಗಳಿರುತ್ತೆ, ಹೌಸಸ್ ವಿಲ್ ಬಿ ದೇರ್, ಅಥವಾ ಫ್ಲ್ಯಾಟ್ಸ್ ಅಂತ ನಾವು ಕರಿತೀವಿ. ಸೊ ಇದರಲ್ಲಿ ಮನೆಗಳಿರುತ್ತೆ. ಈಗ ನೀವು ಅಪಾರ್ಟ್ಮೆಂಟಲ್ಲಿ ಎಲ್ಲರೂ ಮನೆ ತೊಗೊಂಡಿದ್ದೆ ಆದರೆ ಈಗ ಯೂಶ್ವಲ್ ಏನಾಗುತ್ತೆ, ನಾವೇ ಮನೆ ಕಟ್ಟಿದ್ವಿ ಅಂತ ತಿಳ್ಕೊಳ್ಳಿ, ನಮ್ಮ ಜಾಗದಲ್ಲಿ ನಾವು ಮನೆ ಕಟ್ಟಿದ್ವಿ, ಎಷ್ಟು ವರ್ಷ ಬೇಕಾದ್ರೂ ನಾವು ಆ ಮನೇಲಿ ವಾಸ ಇರ್ಬೋದು. ಸೊ ಕೆಲವೊಂದು ಮನೆಗಳಿಗೆ 100, 200, 300 ವರ್ಷಗಳ ಹಿಸ್ಟ್ರಿ ಇದೆ, ಇತಿಹಾಸ ಇದೆ, ಅಂದರೆ ಎಷ್ಟೋ ಜನ್ರೇಷನ್ಸ್ ಅದೇ ಮನೇಲಿ ವಾಸವಾಗಿದ್ದಾರೆ. ಬಟ್ ಇಫ್ ಯು ಹ್ಯಾವ್ ಪರ್ಚೇಸ್ಡ್ ಎ ಫ್ಲ್ಯಾಟ್ ಪರ್ಚೇಸ್ ಮಾಡಿದ್ರೆ, ಅಪಾರ್ಟ್ಮೆಂಟಲ್ಲಿ ಒಂದು ಫ್ಲ್ಯಾಟ್ ಪರ್ಚೇಸ್ ಮಾಡಿದ್ರೆ, ಅಪಾರ್ಟ್ಮೆಂಟಲ್ಲಿ ಒಂದು ಮನೆ ಪರ್ಚೇಸ್ ಮಾಡಿದ್ರೆ, ಜ್ಞಾಪಕ ಇಟ್ಕೊಳ್ಳಿ, ನೀವು ಎಷ್ಟು ವರ್ಷದ ತನಕ ಆ ಫ್ಲ್ಯಾಟಲ್ಲಿ ಇರ್ಬೋದು ಅಂತ ಹೇಳಿದ್ರೆ ಮ್ಯಾಕ್ಸಿಮಮ್ 99 years, ಅದಕ್ಕಿಂತ ಜಾಸ್ತಿ ಇರೋ ಹಾಗಿಲ್ಲ. ಸೊ ವೆನ್ ಯು ಪರ್ಚೇಸ್ ಎ ಫ್ಲ್ಯಾಟ್ ಆರ್ ಹೌಸ್ ಇನ್ ದ ಅಪಾರ್ಟ್ಮೆಂಟಲ್ಲಿ ಯಾವ್ದಾದ್ರು ಮನೆ ಪರ್ಚೇಸ್ ಮಾಡಿದ್ದೆ ಆದರೆ ನೀವು ಎಷ್ಟು ವರ್ಷ ಫ್ಲ್ಯಾಟಲ್ಲಿ ಇರ್ಬೋದು ಅಂತ ಹೇಳಿದ್ರೆ ಟು ಎ ಮ್ಯಾಕ್ಸಿಮಮ್ ಆಫ್ 99 years. ಆಫ್ಟರ್ 99 years ಯು ಹ್ಯಾವ್ ಟು ಕಮ್ ಔಟ್ ಆಫ್ ದ, ಅಂದರೆ ನೀವು ಅಲ್ಲಿಂದ ನಿಮ್ಗೆ ಅದ್ರ ಮೇಲೆ ಯಾವುದೇ ರೀತಿಯಾದ ಹಕ್ಕಿರಲ್ಲ. ಹಾಗೆ ನಿಮ್ಮ ಮನೆ ನೀವೇ ಪರ್ಚೇಸ್ ಮಾಡಿರ್ತೀರ, ಫ್ಲ್ಯಾಟ್ನ ಅಪಾರ್ಟ್ಮೆಂಟಲ್ಲಿ ನೀವೇ ಫ್ಲ್ಯಾಟ್ ಪರ್ಚೇಸ್ ಮಾಡಿರ್ತಾರೆ, ಅಮೌಂಟ್ ಕೊಟ್ಟಿರ್ತಾರೆ, ನಿಮ್ಮ ಹೆಸರಿಗೆಲ್ಲ ಆಗಿರುತ್ತೆ, ಬಟ್ ಮ್ಯಾಕ್ಸಿಮಮ್ ಎಷ್ಟು ವರ್ಷ ಅಲ್ಲಿ ಇರ್ಬೋದು ಅಂದರೆ 99 years. ಯಾಕೆ ಅಂತ ಹೇಳಿದ್ರೆ ನೋಡಿ, ಫ್ಲ್ಯಾಟ್ ಅಂತ ಹೇಳಿದವಾಗ ಎಲ್ಲ ಟಾಲ್ ಸ್ಟ್ರಕ್ಚರ್ಸ್, ಹಾಗೆ ಅದೆಲ್ಲ ಪಿಲ್ಲರಿಂದ ಅದನ್ನ ಬಿಲ್ಡ್ ಮಾಡಿರ್ತಾರೆ.
ಸೊ ಏನಾಗುತ್ತೆ ಅಂತ ಹೇಳಿದ್ರೆ, ಆಸ್ ದ ಇಯರ್ ಪಾಸಸ್ ಆನ್, ಎಷ್ಟು ವರ್ಷಗಳು ಕಳೆದ ಹಾಗೆ ಅದರ ಕೆಪಾಸಿಟಿ ಏನಿರುತ್ತಲ್ಲ, ಆ ಬಿಲ್ಡಿಂಗ್ನ ಕೆಪಾಸಿಟಿ ಕಡಿಮೆ ಆಗ್ತಾ ಬರುತ್ತೆ. ಆ ಕಬ್ಬಿಣದ ರಾಡ್ ಇಂದ ಪಿಲ್ಲರ್ ಎಲ್ಲ ಕಟ್ಟಿರ್ತಾರೆ, ಆ ಸ್ಟ್ರಕ್ಚರ್ ಕೂಡ ವೀಕ್ ಆಗ್ತಾ ಬರುತ್ತೆ. ಹಾಗಾಗಿ ಏನು ಮಾಡ್ತಾರೆ ಅಂದರೆ, ನಿಮ್ಮ 99 ಇಯರ್ಸ್ ಆದಮೇಲೆ ಅದನ್ನ ಡೆಮಾಲಿಷ್ ಮಾಡ್ತಾರೆ, ಮತ್ತೆ ಅವ್ರಿಗೆ ಬಿಟ್ಟಿದ್ದು ಯಾರು ಪ್ರಾಪರ್ಟಿ ಓನರ್ಸ್ ಬೇಕಾದ್ರೆ ಅದನ್ನ ಬಿಲ್ಡ್ ಮಾಡ್ಬೋದು. ಹಾಗಾಗಿ ದೋಸ್ ಹೂ ಪರ್ಚೇಸ್ ಫ್ಲ್ಯಾಟ್, ಫ್ಲ್ಯಾಟ್ನ ಯಾರು ಪರ್ಚೇಸ್ ಮಾಡ್ತಾರಲ್ಲ, ದೇ ಕ್ಯಾನ್ ಸ್ಟೇ ಇನ್ ದ ಫ್ಲ್ಯಾಟ್ ಫಾರ್ ಅ ಮ್ಯಾಕ್ಸಿಮಮ್ ಆಫ್ 99 ಇಯರ್ಸ್. ಅದೇ ನೀವು ಸ್ವಂತ ಮನೆ ಅಂತ ಆದರೆ ಎಷ್ಟು ವರ್ಷ ಬೇಕಾದ್ರೂ ನಿಮ್ಮ ಎಷ್ಟು ಜನರೇಷನ್ಸ್ ಕೂಡ ಆ ಮನೆಯಲ್ಲಿ ವಾಸವಿರ್ಬೋದು. ಡಿಫ್ರೆನ್ಸಸ್ ಬಿಟ್ವೀನ್ ಫ್ರೀ ಹೋಲ್ಡ್ ಪ್ರಾಪರ್ಟಿ ಆ್ಯಂಡ್ leasehold property. Yes, coming to the differences between freehold property and leasehold property. The land belongs to the owner. Freehold property ಕೇಸಲ್ಲಿ ಏನಾಗುತ್ತೆ ಅಂದರೆ, ಜಾಗ ಯಾರ ಹೆಸರಲ್ಲಿ ಇರುತ್ತೆ, ಸೊ ಅವನಿಗೆ ಆ ಪ್ರಾಪರ್ಟಿ ಅವನಿಗೆ ಸೇರುತ್ತೆ. In case of leasehold property, land belongs to the leased owner for a certain number of years. ಅಂದರೆ ಲೀಸ್ ಹೋಲ್ಡ್ ಪ್ರಾಪರ್ಟಿ ಕೇಸಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಯಾರು ಲೀಸಿಗೆ ತೊಗೊಂಡಿರ್ತಾನೆ, ಅಂದರೆ ಯಾರು ಆ್ಯಕ್ಚುಯಲ್ ಓನರಿಂದ ಲೀಸಿಗೆ ತೊಗೊಂಡಿರ್ತಾನೆ, ಸೊ ಅವನಿಗೆ ಎಷ್ಟು ವರ್ಷ ಲೀಸಿಗೆ ಹಾಕ್ಕೊಂಡಿರ್ತಾನಲ್ಲ ಅಷ್ಟು ಟೈಮ್ ತನಕ ಮಾತ್ರ ಆ ಜಾಗ ಅವನಿಗೆ ಸೇರಿದ್ದಾಗಿರುತ್ತೆ. ಈಗ ಫಾರ್ ಎಕ್ಸಾಂಪಲ್, ನಾನೊಂದು ಬಾಡಿಗೆ ಮನೆನ ನಾನು 5 ವರ್ಷಕ್ಕೆ ಲೀಸಿಗೆ ಹಾಕ್ಕೊಂಡೆ ಅಂತ ತಿಳ್ಕೊಳ್ಳಿ. ಅಂದರೆ ಲೀಸಿಗೆ ಹಾಕ್ಕೊಳ್ಳೋದಂದರೆ every month I won't pay the rent. At the beginning I will at the time of entering into agreement I'll make a payment of lump sum amount pay ಮಾಡ್ತೀನಿ. ಆಮೇಲೆ ಒಂದು 5 ವರ್ಷಕ್ಕೆ ನಾನು ಲೀಸಿಗೆ ಇರ್ತೀನಿ ಅಂತ ತಿಳ್ಕೊಳ್ಳಿ. ಸೊ ಆ 5 ವರ್ಷ ಮಾತ್ರ ಆ ಜಾಗ ನನಗೆ ಸೇರಿದ್ದು. ಆಫ್ಟರ್ ದ ಲೀಸ್ ಎಕ್ಸ್ಪೈರ್ಸ್ ಐ ಹ್ಯಾವ್ ಟು ಗೋ ಔಟ್ ಆಫ್ ದ ಹೌಸ್. ಓನರ್ಶಿಪ್ ಇಸ್ ಇಂಡೆಫಿನೈಟ್. ಅಂದರೆ ಫ್ರೀ ಹೋಲ್ಡ್ ಪ್ರಾಪರ್ಟಿ ಕೇಸಲ್ಲಿ ಆ ಜಾಗದ ಒಡೆತನ ಏನಿರುತ್ತಲ್ಲ, ಇಟ್ ಈಸ್ ಇಂಡೆಫಿನೈಟ್ ಅಂತ ಹೇಳಿದ್ರೆ ಕಂಟಿನ್ಯೂಸ್ ಆಗಿ ಇರುತ್ತೆ. ಸೊ ಈಗ 10 ವರ್ಷ ಆದಮೇಲೆ ಓನರ್ಶಿಪ್ ಕಳ್ಕೊತಾರೇನೋ, ದಟ್ ಈಸ್ ನಾಟ್ ದ ವೇ ಆ್ಯಕ್ಚುಲಿ. ಸೊ ಇನ್ ಕೇಸ್ ಆಫ್ ಫ್ರೀ ಹೋಲ್ಡ್ ಪ್ರಾಪರ್ಟಿ ದ ಓನರ್ಶಿಪ್ ಇಸ್ ಇಂಡೆಫಿನೈಟ್. At the end of the lease period, that is in case of leasehold property, at the end of the lease period the owner must pay to end the lease. ಅಂದರೆ ಏನಾಗುತ್ತೆ ಅಂತ ಹೇಳಿದ್ರೆ, ಈಗ 5 years ಆದ ನಂತರ I have paid 5 lakh you assume. I had stayed for 5 years in the house. So once the lease expires, 5 ವರ್ಷ ಮುಗಿದ ನಂತರ ಓನರ್ ಯಾರಿದ್ದಾನೆ ಅವನು ಯಾರು ಲೀಸಿಗೆ ಹಾಕ್ಕೊಂಡಿದ್ನಲ್ಲ ಅವನಿಗೆ ಅಮೌಂಟ್ನ ವಾಪಸ್ ಪೇ ಮಾಡಬೇಕಾಗುತ್ತೆ. ಅಂದರೆ ಎಗ್ರಿಮೆಂಟ್ ಟೈಮಲ್ಲಿ ಎಷ್ಟು ಅಮೌಂಟ್ ಕೊಟ್ಟಿದ್ದ, ಯಾರು ಬಾಡಿಗೆಗೆ ಬಂದಲ್ಲ ಅವನು ಓನರಿಗೆ 5 lakh ಕೊಟ್ಟಿದ್ದ ಅಂತ ತಿಳ್ಕೊಳ್ಳಿ, ಅಥವಾ ನಾನೇ 5 lakh ಕೊಟ್ಟಿದ್ದೆ. ನೆಕ್ಸ್ಟ್ 5 years ನಂತರ ಲೀಸ್ ಎಕ್ಸ್ಪೈರ್ ಆಯ್ತು, ಅವಾಗ ಓನರ್ ಆದವನು ನನಗೆ 5 lakh ನಾನು ಏನು ಅವಾಗ ಫಸ್ಟಿಗೆ ಕೊಟ್ಟಿದ್ದೆ ಅದನ್ನ ನನಗೆ ರಿಟರ್ನ್ ಮಾಡಬೇಕಾಗುತ್ತೆ. ಸೊ ಎಟ್ ದ ಎಂಡ್ ಆಫ್ ದ ಲೀಸ್ ದ ಓನರ್ ಮಸ್ಟ್ ಪೇ ದ ಅಮೌಂಟ್ ಟು ದ ಪರ್ಸನ್ ಹೂ ಲೀಸ್ ದ ಪ್ರಾಪರ್ಟಿ, ನಾಟ್ ರಿಕ್ವೈರ್ಡ್ ಟು ಟ್ರಾನ್ಸ್ಫರ್ ದ ಓನರ್ಶಿಪ್. ಈಗ ಜಾಗ ನಿಮ್ಮ ತಂದೆ ಹೆಸರಲ್ಲಿದೆ ಅಂತ ಆದರೆ ತಂದೆ ಆದರೂ ಬೇರೆಯವರಿಗೆ ಟ್ರಾನ್ಸ್ಫರ್ ಮಾಡಬೇಕಂತೇನಿಲ್ಲ. ಬೇಕಾದ್ರೆ ಏನಾಗುತ್ತೆ, ಯೂಶ್ವಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಬದುಕಿರೋ ತನಕನೂ ಅಂದರೆ ವಯಸ್ಸಾಗೋ ತನಕನೂ ಪ್ರಾಪರ್ಟಿ ಅವ್ರ ಹೆಸರಲ್ಲೇ ಇಟ್ಕೊಳ್ತಾರೆ. ನೆಕ್ಸ್ಟ್ ಇನ್ನೇನು ಸಾಯೋ ಟೈಮ್ ಅಂತ ಹೇಳ್ಬಿಟ್ಟು ಏನು ಮಾಡ್ಬೋದು ಅಂತ ಹೇಳಿದ್ರೆ, ತನ್ನ ಫ್ಯಾಮಿಲಿ ಮೆಂಬರ್ಸಿಗೆ ಪ್ರಾಪರ್ಟಿನ ಹಂಚ್ಬೋದು, ಪಾರ್ಟಿಷನ್ ಮಾಡ್ಬೋದು, ಅವಾಗ ಓನರ್ಶಿಪ್ ಟ್ರಾನ್ಸ್ಫರ್ ಆಗುತ್ತೆ. ಸೊ ಫ್ರೀ ಹೋಲ್ಡ್ ಪ್ರಾಪರ್ಟಿ ಕೇಸಲ್ಲಿ ಏನಾಗುತ್ತೆ ಅಂದರೆ, ದೆರ್ ಇಸ್ ನೋ ಇಟ್ಸ್ ನಾಟ್ ರಿಕ್ವೈರ್ಡ್ ಟು ಟ್ರಾನ್ಸ್ಫರ್ ದ ಓನರ್ಶಿಪ್ ಟ್ರಾನ್ಸ್ಫರ್ ಮಾಡಬೇಕಂತಲೇ ಇಲ್ಲ. ಈಗ ವಿಲ್ ಬರ್ದಿಲ್ಲ ಅಂತ ತಿಳ್ಕೊಳ್ಳಿ, ಒಬ್ಬ ತಂದೆ ತೀರ್ ಹೋದ, ಅವನೇನು ಬರ್ದಿಲ್ಲ ಪ್ರಾಪರ್ಟಿ ಯಾರಿಗೆ ಸಿಗ್ಬೇಕಂತ ಹೇಳ್ಬಿಟ್ಟು, ಅವಾಗ ಆ್ಯಸ್ ಪರ್ ದ ಲಾ ಅದು ತನ್ನ ಮಕ್ಕಳಿಗೆ ಆಟೋಮೆಟಿಕ್ಕಾಗಿ ಸೇರುತ್ತೆ. ಸೊ ಓನರ್ಶಿಪ್ನ ಯಾರಿರ್ತಾರೆ ಅಂದರೆ ತಂದೆ ಆದವರು ಅಥವಾ ತಾಯಿ ಆದವರು, ಅವರು ಓನರ್ಶಿಪ್ನ ಬೇಕಾದ್ರೆ ಟ್ರಾನ್ಸ್ಫರ್ ಮಾಡ್ಬೋದು. ಮಾಡಲಿಲ್ಲ, ಇನ್ ಕೇಸ್ ಸಡನ್ ಡೆತ್ ಆಯಿತು, ಅವಾಗ ಪ್ರಾಪರ್ಟಿ ಇಟ್ ಗೋಸ್ ಟು ಹಿಸ್ ಸನ್ಸ್, ಅಥವಾ ಮಕ್ಕಳು ಯಾರಿರ್ತಾರೆ, ಅಥವಾ ಮಗಳು ಮತ್ತು ಮಗ ಅವರಿಗೆಲ್ಲರಿಗೂ ಪ್ರಾಪರ್ಟಿ ಸೇರುತ್ತೆ ಫ್ರೀ ಹೋಲ್ಡ್ ಪ್ರಾಪರ್ಟಿ ಕೇಸಲ್ಲಿ. ಬಟ್ ಇನ್ ಕೇಸ್ ಆಫ್ ಲೀಸ್ ಹೋಲ್ಡ್ ಪ್ರಾಪರ್ಟಿ ಏನಾಗುತ್ತೆ ಅಂತ ಹೇಳಿದ್ರೆ, ಇನ್ ಆರ್ಡರ್ ಟು ಟ್ರಾನ್ಸ್ಫರ್ ದ ಓನರ್ಶಿಪ್ ಇಟ್ ಇಸ್ ರಿಕ್ವೈರ್ಡ್ ಸ್ಟೇಟ್ ಕನ್ಸೆಂಟ್ ಆಬ್ಟೈನ್ಡ್ ಎಟ್ ದ ಲ್ಯಾಂಡ್ ಆಫೀಸ್. ಲೀಸಿಗೆ ಪ್ರಾಪರ್ಟಿ ಹಾಕ್ತಾ ಇದ್ದೀರಾ ಅಥವಾ ಲೀಸಿಗೆ ಪ್ರಾಪರ್ಟಿ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಯು ಹ್ಯಾವ್ ಟು ಗೆಟ್ ದ ಪರ್ಮಿಷನ್ ಆಫ್ ದ ಲ್ಯಾಂಡ್ ಆಫೀಸ್ನ ಪರ್ಮಿಷನ್ ತೊಗೊಬೇಕು, ಅಥವಾ ನೀವೇನು ಮಾಡಬೇಕಾಗುತ್ತೆ ಅಂದರೆ ರೆವೆನ್ಯೂ ಡಿಪಾರ್ಟ್ಮೆಂಟಿಂದ ಪರ್ಮಿಷನ್ ತೊಗೊಂಡು ಯಾರಿಗೆ ಲೀಸಿಗೆ ಕೊಡಬೇಕಂತಿದ್ದೀರಾ ಅವ್ರಿಗೆ ಲೀಸಿಗೆ ಕೊಡಬಹುದು. ಬ್ಯಾಂಕ್ಸ್ ವಿಲ್ ಫಿನಾನ್ಸ್ ಈಸಿಲಿ. ಇನ್ ಕೇಸ್ ಆಫ್ ಫ್ರೀ ಹೋಲ್ಡ್ ಪ್ರಾಪರ್ಟಿ ನಿಮ್ಮ ಹೆಸರಲ್ಲಿ ಜಾಗ ಇದೆ ಅಂತ ಹೇಳಿದ್ರೆ ಬ್ಯಾಂಕ್ ಸಾಲ ಕೊಡ್ತಾರೆ. ಬಟ್ ಇನ್ ಕೇಸ್ ಆಫ್ ಲೀಸ್ ಹೋಲ್ಡ್ ಪ್ರಾಪರ್ಟಿ, ಇಫ್ ದ ಪೀರಿಯಡ್ ಆಫ್ ಲೀಸ್ ಈಸ್ ಲೆಸ್ ದ್ಯಾನ್ 30 years ಅಂದರೆ
ಲೀಸಿಗೆ ಜಾಗ ತೊಗೊಂಡಿದ್ದೀರಾ, ಲೀಸ್ ಪೀರಿಯಡ್ 30 ವರ್ಷಕ್ಕಿಂತ ಕಡಿಮೆ ಇದ್ದರೆ ಬ್ಯಾಂಕ್ಸ್ ವಿಲ್ ನಾಟ್ ಫಿನಾನ್ಸ್, ಮೋಸ್ಟ್ ಆಫ್ ದ ಬ್ಯಾಂಕ್ಸ್ ವಿಲ್ ನಾಟ್ ಫಿನಾನ್ಸ್. ಸೊ ಇನ್ ಆರ್ಡರ್ ಟು ಗೆಟ್ ಫಿನಾನ್ಸ್ ಫಾರ್ ದ ಲೀಸ್ ಹೋಲ್ಡ್ ಪ್ರಾಪರ್ಟಿ, ದ ಲೀಸ್ ಟರ್ಮ್ ಶುಡ್ ಬಿ ಮೋರ್ than 30 years. These are the differences between freehold property and leasehold property. And next is agricultural property. So what is agricultural property? Agricultural property means real property used for farming in any of its branches including cultivating of soil. Andre agricultural property is real property which is used for farming. Andre ಕೃಷಿಗೆ ಎಲ್ಲಾದರೂ ಪ್ರಾಪರ್ಟಿನ ಯೂಸ್ ಮಾಡಿದ್ದೆ ಆದರೆ ಅದನ್ನ ಅಗ್ರಿಕಲ್ಚರ್ ಪ್ರಾಪರ್ಟಿ ಅಂತ ಕರಿತೀವಿ. ಇನ್ ಎನಿ ಆಫ್ ಇಟ್ಸ್ ಬ್ರಾಂಚಸ್, ಅಂದರೆ ಯಾವುದೇ ರೀತಿಯಾದ ಬ್ರಾಂಚಸ್ಸಲ್ಲೂ ಅದನ್ನ ಯೂಸ್ ಮಾಡ್ಬೋದು. ಕೆಲವೊಬ್ರು ಅದ್ರಲ್ಲಿ ಕೃಷಿ ಮಾಡ್ತಾರೆ, ಕೆಲವೊಬ್ರು ಹಣ್ಣುಗಳನ್ನ ಬೆಳಿತಾರೆ, ಕೆಲವೊಬ್ರು ಫ್ಲವರ್ಸ್ನ ಬೆಳಿತಾರೆ. ಆಲ್ ಆರ್ ಕನ್ಸಿಡರ್ಡ್ ಆಸ್ ಅಗ್ರಿಕಲ್ಚರ್ ಪ್ರಾಪರ್ಟಿ ಇನ್ಕ್ಲೂಡಿಂಗ್ ಕಲ್ಟಿವೇಟಿಂಗ್ ಆಫ್ ಸಾಯಿಲ್. ಅಂದರೆ ಜಾಗನ ಈಗ ನಾವು ಡೈರೆಕ್ಟಾಗಿ ಭತ್ತ ಬಿತ್ತನೆ ಮಾಡೋಕ್ಕಾಗಲ್ಲ, ಅಥವಾ ಯಾವುದೇ ಜಾಗದಲ್ಲಿ ಹೋಗ್ಬಿಟ್ಟು ನಾವು ಬೆಳಿತೀವಿ ಅಥವಾ ಏನೋ ಒಂದು ಗಿಡ ಬೆಳಿತೀವಿ, ಮರ ಬೆಳಿತೀವಿ ಅಂತ ಮಾಡ್ಲಿಕ್ಕಾಗಲ್ಲ. ಅಡಿಕೆ ಮರ ಬೆಳಿತೀವಿ ಅಥವಾ ನಾವು ಭತ್ತ ಬೆಳಿತೀವಿ ಅಂತ ಹೇಳೋಕ್ಕಲ್ಲ. ಸೊ ಆಸ್ ಪರ್ ದ ರಿಕ್ವೈರ್ಮೆಂಟ್ ಆಫ್ ದ ಕ್ರಾಪ್, ಆ ಕ್ರಾಪಿಗೆ ಹೇಗೆ ಅವಶ್ಯಕತೆ ಇದೆ ಆ ರೀತಿ ನಾವು ಜಾಗನ ಸಮತಟ್ಟು ಮಾಡಿಕೊಂಡು ಉಳುಮೆ ಮಾಡಬೇಕಾಗುತ್ತೆ. ದಟ್ ಇಸ್ ಕಾಲ್ಡ್ ಎಸ್ ಕಲ್ಟಿವೇಟಿಂಗ್ ಆಫ್ ಸಾಯಿಲ್. ಗ್ರೋಯಿಂಗ್ ಆ್ಯಂಡ್ ಹಾರ್ವೆಸ್ಟಿಂಗ್ ಆಫ್ ಎನಿ ಅಗ್ರಿಕಲ್ಚರಲ್, ಹಾರ್ಟಿಕಲ್ಚರಲ್ ಆರ್ ಫ್ಲೋರಿಕಲ್ಚರಲ್ ಕಮೋಡಿಟಿ. ದಟ್ ಇಸ್ ಅಗ್ರಿಕಲ್ಚರ್, ಈಗ ಕೃಷಿಗೆ ಸಂಬಂಧಪಟ್ಟಂತಹ ಬೆಳೆಗಳನ್ನು ಬೆಳೆಯುವಂಥದ್ದು. ಹಾರ್ಟಿಕಲ್ಚರ್ ಇಸ್ ನಥಿಂಗ್ ಬಟ್ ಗ್ರೋಯಿಂಗ್ ಆಫ್ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್, ಅಂದರೆ ತರಕಾರಿ ಮತ್ತು ಹಣ್ಣುಗಳು ಅಥವಾ ಕೆಲವೊಂದು ಗಿಡಗಳಿದ್ದಾವೆ. ಸೊ ಆ ಗಿಡಗಳನ್ನು ನಾವು ಬೆಳೆದಿದ್ದೆ ಆದರೆ ಸೊ ಆ ರೀತಿ ಗಿಡಗಳನ್ನ ನಾವೇನಂತ ಕರಿತೀವಿ ಅಂತ ಹೇಳಿದ್ರೆ ಹಾರ್ಟಿಕಲ್ಚರ್ ಅಂತ ಕರಿತೀವಿ. ಅಂದರೆ ಇಲ್ಲಿ ನೀವು ಅರ್ಥ ಮಾಡ್ಕೊಬೇಕು, ಫ್ಲವರ್ಸ್ನ ಬೆಳೆಯೋದಲ್ಲ, ಹೂಗಳನ್ನ ಬೆಳೆಯೋದನ್ನ ನಾವೇನಂತ ಕರಿತೀವಿ ಅಂದರೆ ಫ್ಲೋರಿಕಲ್ಚರ್ ಅಂತ ಕರಿತೀವಿ. ಹಣ್ಣುಗಳನ್ನ ಬೆಳೆಯುವಂಥದ್ದು, ತರಕಾರಿಗಳನ್ನ ಬೆಳೆಯುವಂಥದ್ದು, ಕೆಲವೊಂದು ಶೋ ಗಿಡಗಳನ್ನು ಬೆಳೆಯುವಂಥದ್ದು, ಇಟ್ ಇಸ್ ಕಾಲ್ಡ್ ಅಸ್ ಹಾರ್ಟಿಕಲ್ಚರ್. ಆ್ಯಂಡ್ ಇಟ್ ಆಲ್ಸೋ ಇನ್ಕ್ಲೂಡ್ಸ್ ಫ್ಲೋರಿಕಲ್ಚರಲ್ ಕಮೋಡಿಟಿ. ಫ್ಲೋರಿಕಲ್ಚರಲ್ ಕಮೋಡಿಟಿ ಮೀನ್ಸ್ ಗ್ರೋಯಿಂಗ್ ಆಫ್ ಫ್ಲವರ್ಸ್. ಡೈರಿಂಗ್, ಹೈನುಗಾರಿಕೆ ಅಂತ ಕರಿತೀವಿ, ಇವನ್ ದಟ್ ಕಮ್ಸ್ ಅಂಡರ್ ಅಗ್ರಿಕಲ್ಚರ್. ರೈಸಿಂಗ್ ಆಫ್ ಲೈಫ್ ಸ್ಟಾಕ್ ಅಂತ ಹೇಳಿದ್ರೆ ಕೆಲವೊಂದು ಪ್ರಾಣಿಗಳನ್ನ ನಾವು ಸಾಕೋದು. ಈಗ ಹಂದಿ ಸಾಕಾಣಿಕೆ ಇದೆ, ಕುರಿ ಸಾಕಾಣಿಕೆ ಇದೆ. ದೀಸ್ ಆರ್ ಆಲ್ ಕಮ್ಸ್ ಅಂಡರ್ ಅಗ್ರಿಕಲ್ಚರ್ ಪ್ರಾಪರ್ಟಿ. ಬೀಸ್, ಜೇನು ಸಾಕಾಣಿಕೆ. ಫಿಶ್, ನಾವೇನಂತ ಕರಿತೀವಿ ಈಗ ಮೀನುಗಳನ್ನು ಸಾಕಾಣಿಕೆ ಮಾಡೋದು, ದಟ್ ಈಸ್ ಆಲ್ಸೋ ಕಾಲ್ಡ್ ಅಸ್ ಅಗ್ರಿಕಲ್ಚರಲ್ ಪ್ರಾಪರ್ಟಿ. ಫರ್ ಬೇರಿಂಗ್ ಎನಿಮಲ್ಸ್ ಅಂತ ಹೇಳಿದ್ರೆ ಈಗ ಕುರಿ ಆಗಿರ್ಬೋದು ಅಥವಾ ಶೀಪ್ ಆಗಿರ್ಬೋದು, ಗೋಟ್ ಆಗಿರ್ಬೋದು, ಅದರ ಮೇಲೆ ಏನು ಫರ್ ಇರುತ್ತೆ. ಫರ್ ಅಂತ ಹೇಳಿದ್ರೆ ಈಗ ಉಲನ್ ಕ್ಲೋಸ್ ಮಾಡೋಕ್ಕೆ ಅದಕ್ಕೆ ಊಲ್ ಬೇಕಾಗುತ್ತೆ. ಸೊ ಊಲ್ ಎಲ್ಲಿಂದ ಸಿಗುತ್ತೆ ಅಂದರೆ ಈ ಶೀಪ್ಸಿಂದ ಅಥವಾ ಗೋಟ್ಸಿಂದ. ಸೊ ಅದರ ಮೈ ಮೇಲೆ ಏನಿರುತ್ತಲ್ಲ, ನಾವು ಅದನ್ನ ಯೂಸ್ ಮಾಡಿಕೊಂಡು ಉಲನ್ ಕ್ಲೋಸ್ ಈ ರೀತಿ ಎಲ್ಲ ಮಾಡ್ತಾರೆ. ಸೊ ಅದನ್ನ ನಾವು ಆ ರೀತಿಯ ಪ್ರಾಣಿಗಳನ್ನ ನಾವೇನಂತ ಕರಿತೀವಿ ಅಂದರೆ ಫರ್ ಬೇರಿಂಗ್ ಎನಿಮಲ್ಸ್ ಆರ್ ಪೌಲ್ಟ್ರಿ, ಕುಕ್ಕುಟ ಉದ್ಯಮ. ಟರ್ಫ್ ಆ್ಯಂಡ್ ಟ್ರೀ ಫಾರ್ಮಿಂಗ್ ಅಂತ ಹೇಳಿದ್ರೆ, ಟರ್ಫ್ ಅಂತ ಹೇಳಿದ್ರೆ, ಬಿಫೋರ್ ದಟ್ ಲೆಟ್ ಮಿ ಶೋ ದ ಇಮೇಜಸ್. So this is an image regarding horticulture. So you can see vegetables here, you can see the fruits also. So you can see tomato here, you can see cauliflower here, and also fruits are there here. So it is an image for horticulture. And this is growing of flowers. So flowers, it comes under floriculture. ಆ್ಯಂಡ್ ಫರ್ ಬೇರಿಂಗ್ ಎನಿಮಲ್ಸ್ ನಾನು ಹೇಳಿದೆ. ಸೊ ಈಗ ಊಲನ್ ಕ್ಲೋಸ್ ಮಾಡಲಿಕ್ಕೆ, ಸೊ ಅವಾಗ ಈ ರೀತಿಯ ಗೋಟ್ ಅಥವಾ ಶೀಪಿನ ಮೇಲಿನ ಕೂದಲಿನ ಪದರ ಇರುತ್ತೆ, ಸೊ ಅದನ್ನ ಯೂಸ್ ಮಾಡ್ಕೊತಾರೆ. ಆ್ಯಂಡ್ ದಿಸ್ ಇಸ್ ಟರ್ಫ್ ಅಂತ ಹೇಳಿದ್ರೆ ವಿ ಕಾಲ್ ಲಾನ್ ಅಂತ ಏನು ಹೇಳ್ತೀವಲ್ಲ, ಸೊ ಅದನ್ನ ನಾವು ಟರ್ಫ್ ಫಾರ್ಮಿಂಗ್ ಅಂತ ಕರಿತೀವಿ. ಆ ಲಾನಿನ ಹುಲ್ಲು ಅದು ಹುಲ್ಲಿನ ಹಾಸಿಗೆ ಏನಿದೆ ಅಲ್ಲ, ಸೊ ಅದನ್ನ ಏನಂತ ಹೇಳಿದ್ರೆ ನಾವು ಸುಮ್ಮನೆ ಅದನ್ನ ಹಾಗೆ ನಾವು ಬೆಳೆಸೋಕ್ಕಾಗಲ್ಲ, ಅದನ್ನ ಬೆಳೆಸೋ ರೀತಿನೇ ಬೇರೆ ರೀತಿ ಇದೆ, ಯಾಕಂದ್ರೆ ಅದ್ರಲ್ಲಿ ಕಳೆ ಗಿಡ ಬರಬಾರ್ದು. ಸೊ ಇಲ್ಲಿ ನೋಡ್ಬೋದು ನಿಮಗೆ, ದಿಸ್ ಇಮೇಜ್ ಇಸ್ ಅನ್ ಎಕ್ಸಾಂಪಲ್ ಫಾರ್ ಟರ್ಫ್ ಫಾರ್ಮಿಂಗ್. ಸೊ ಹುಲ್ಲು ಆ ಥರ ನಾವೇನಂತ ಹೇಳ್ತೀವಿ, ಹುಲ್ಗಾವಲು ಅಂತ ಹೇಳ್ತೀವಿ. ಅಥವಾ ಈಗ ನಮ್ಮ ಕಾಲೇಜಲ್ಲಿ ಗಾರ್ಡನಲ್ಲಿ ನೀವು ನೋಡ್ತೀರಾ, ಅಲ್ಲಿ ಲಾನ್ ಇದೆ. ಆ ಲಾನ್ ನಾವೇ ಬೆಳೆದಿದ್ದಲ್ಲ, ಒಂದು ಮ್ಯಾಟ್ ಸ್ಟ್ರಕ್ಚರ್ ಇರುತ್ತೆ, ಅದನ್ನ ತಂದು ಹಾಕ್ತಾರೆ, ಒಂದು ಮ್ಯಾಟ್ ರೀತಿ ಇರುತ್ತೆ ಹುಲ್ಲು. ಸೊ ಅದನ್ನ ಲಾನ್ ಅಂತ ಕರಿತೀವಿ. ದಟ್ ಇಸ್ ಕಾಲ್ಡ್ ಅಸ್ ಟರ್ಫ್ ಫಾರ್ಮಿಂಗ್. ಆ್ಯಂಡ್ ಆಲ್ಸೋ ಆ್ಯಂಡ್ ಟ್ರೀ ಫಾರ್ಮಿಂಗ್, ಕೆಲವೊಬ್ಬರು ಮರಗಳನ್ನು ಬೆಳೀತಾರೆ, ಟಿಂಬರ್ ಆಗಿ ಕೊಡ್ಬೋದು ಅಂತ ಹೇಳ್ಬಿಟ್ಟು, ಇಟ್ ಈಸ್ ಆಲ್ಸೋ ಕನ್ಸಿಡರ್ಡ್ ಆಸ್ ಅಗ್ರಿಕಲ್ಚರ್ ಪ್ರಾಪರ್ಟಿ. ಆ್ಯಂಡ್ ಪರ್ಫಾರ್ಮಿಂಗ್ ಎನಿ ಪ್ರಾಕ್ಟೀಸಸ್ ಆನ್ ಎ ಫಾರ್ಮ್ ಆಸ್ ಆ್ಯನ್ ಇನ್ಸಿಡೆಂಟ್ ಟು ಆರ್ ಇನ್ ಕಂಜಂಕ್ಷನ್ ವಿತ್ ದೀಸ್ ಫಾರ್ಮಿಂಗ್ ಆಪರೇಷನ್ಸ್. ಸೊ ನಾನು ಮೇಲೇನು ಹೇಳಿದೆ, ಉಳುಮೆ ಮಾಡುವಂಥದ್ದು, ಫ್ಲವರ್ಸ್ನ ಬೆಳೆಯುವಂಥದ್ದು, ಅಥವಾ ಹಾರ್ಟಿಕಲ್ಚರ್, ಅಗ್ರಿಕಲ್ಚರ್, ಫರ್ ಬೇರಿಂಗ್ ಎನಿಮಲ್ಸ್,
that is breeding fur bearing animals. ಇವೆಲ್ಲದನ್ನು ನಾವೇನಂತ ಕರಿತೀವಿ ಅಂದರೆ ಇಟ್ ಇಸ್ ಕಾಲ್ಡ್ ಆಸ್ agriculture property only. Agriculture property does not include property used for commercial storage. ಅಂದರೆ ಯಾವ್ದಾದ್ರು ಪ್ರಾಪರ್ಟಿನ ಕಮರ್ಷಿಯಲ್ ಸ್ಟೋರೇಜ್ ಆಗಿ ಯೂಸ್ ಮಾಡ್ತಾ ಇದ್ದಾರೆ. ಈಗ ಆನಿಯನ್ ಬೆಳೆದಿರ್ತಾರೆ, ನೀರುಳ್ಳಿನ, ಸೊ ಅದನ್ನ ಒಂದು ಗೋಡನಲ್ಲಿ ಇಟ್ಟಿದ್ದಾರೆ ಅಂತ ಹೇಳಿದ್ರೆ ಇಟ್ ಇಸ್ ದ ಬಿಲ್ಡಿಂಗ್ ಇಫ್ ಇಟ್ ಇಸ್ ಯೂಸ್ಡ್ ಫಾರ್ ಅಗ್ರಿಕಲ್ಚರಲ್ ಪರ್ಪಸ್, ಸೊ ಅದನ್ನ ನಾವು ಅಗ್ರಿಕಲ್ಚರ್ ಪ್ರಾಪರ್ಟಿ ಅಂತ ಟ್ರೀಟ್ ಮಾಡೋದು. ಅಥವಾ ಪ್ರೊಸೆಸಿಂಗಲ್ಲಿ ಈಗ ಕೆಲವೊಂದು ಬೆಳೆಗಳು ಹಾಳಾಗುತ್ತೆ. ಈಗ ಆನಿಯನ್ಸ್ ಕೇಸಲ್ಲಿ ನೀವು ಹೆಚ್ಚು ಸಮಯ ಅದನ್ನ ನಾವು ಇದರಲ್ಲಿ ಸ್ಟೋರೇಜಲ್ಲಿ ಇಡೋಕ್ಕಾಗಲ್ಲ, ಕೋಲ್ಡ್ ಸ್ಟೋರೇಜಲ್ಲಿ ಇಡಬೇಕಾಗುತ್ತೆ. ಸೊ ಒನ್ಸ್ ಅಗೇನ್ ಇಟ್ ಇನ್ವಾಲ್ವ್ಸ್ ಪ್ರೊಸೆಸಿಂಗ್ ಆಫ್ ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ is also not considered as agriculture property. Agriculture ಪ್ರಾಡಕ್ಟ್ಸ್ ಏನಿದೆ ಸೊ ಅದನ್ನ ಎಲ್ಲೋ ಕೋಲ್ಡ್ ಸ್ಟೋರೇಜಲ್ಲಿ ಇಟ್ಟಿದ್ದಾರೆ ಅಂತ ತಿಳ್ಕೊಳ್ಳಿ. ಈಗ ಫಿಶ್ನ, ಈಗ ಮೀನುಗಳನ್ನ ಕೋಲ್ಡ್ ಸ್ಟೋರೇಜಲ್ಲಿ ಇಟ್ಟಿದ್ದಾರೆ. ಸೊ ಮುಂದೆ ಯಾವಾಗಲಾರು ಸ್ವಲ್ಪ ದಿವಸದ ನಂತರ ನಾವು ಅದನ್ನ ಸೇಲ್ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ಫ್ರೀಸರ್ಲಿ ಇಟ್ಟಿದ್ದೆ ಆದರೆ ಸೊ ಅದನ್ನ ನಾವು ಅಗ್ರಿಕಲ್ಚರ್ ಪ್ರಾಪರ್ಟಿ ಅಂತ ಟ್ರೀಟ್ ಮಾಡಲ್ಲ. ಡಿಸ್ಟ್ರಿಬ್ಯೂಷನ್, ಮಾರ್ಕೆಟಿಂಗ್ ಆರ್ ಶಿಪ್ಪಿಂಗ್ ಆಪರೇಷನ್ಸ್, ದಿಸ್ ಆರ್ ಆಲ್ ನಾಟ್ ಕನ್ಸಿಡರ್ಡ್ ಆಸ್ agriculture property. So these are the images regarding agriculture property. And let me go with the last topic, precautionary measures to be taken while purchasing an immovable property. So if you are going to purchase a property, ಒಂದು ಪ್ರಾಪರ್ಟಿ ಪರ್ಚೇಸ್ ಮಾಡುವಾಗ ನಾವು ಯಾವುದೆಲ್ಲ ಪ್ರಿಕಾಷನರಿ ಮೆಷರ್ಸ್ನ ನಾವು ತಗೊಬೇಕಾಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಕೆಲವೊಂದು ಸತಿ ಏನಾಗುತ್ತೆ ಅಂತ ಹೇಳ್ಬಿಟ್ಟು ಮೋಸ ಹೋಗೋ ಸಾಧ್ಯತೆ ಇರುತ್ತೆ. ನಾವು ಪ್ರಾಪರ್ಟಿನ ಪರ್ಚೇಸ್ ಮಾಡಿರ್ತೀವಿ, ಬಟ್ ನಮ್ಗೆ ಯಾರು ಸೇಲ್ ಮಾಡಿರ್ತಾನಲ್ಲ ಅವ್ನು ರಿಯಲ್ ಓನರ್ ಅಲ್ವೇ ಅಲ್ಲ, ಅವ್ನ ಡಾಕ್ಯುಮೆಂಟ್ನ ಫಾರ್ಜ್ ಮಾಡಿರೋ ಸಾಧ್ಯತೆ ಇರುತ್ತೆ. ಅಂದರೆ ಡಾಕ್ಯುಮೆಂಟ್ನ ಫೋರ್ಜರಿ ಮಾಡಿ ಸುಮ್ಮನೆ ಅವ್ನು ತೋರಿಸಿರ್ತಾನೆ, ಇಲ್ಲ ಈ ಪ್ರಾಪರ್ಟಿ ನನ್ನ ಹೆಸರಲ್ಲಿದೆ, ಕಡಿಮೆಗೆ ನಾನು ನಿಮ್ಗೆ ಕೊಡ್ತೀನಿ ಅಂತ. ನೀವು ಕಡಿಮೆಗೆ ಸಿಗ್ತಲ್ಲ ಅಂತ ಹೇಳ್ಬಿಟ್ಟು ಪರ್ಚೇಸ್ ಮಾಡಿರ್ತೀರಾ. ಸೊ ಎಟ್ ದ ಎಂಡ್ ಆಫ್ ದ ಡೇ ಯು ವಿಲ್ ಕಮ್ ಟು ನೋ ದಟ್ ಹಿ ಈಸ್ ನಾಟ್ ದ ರಿಯಲ್ ಓನರ್, ಅವ್ನ ಡಾಕ್ಯುಮೆಂಟ್ ಫಾರ್ಜ್ ಮಾಡಿಯಾನೆ, ರಿಯಲ್ ಓನರ್ ಇನ್ಯಾರೋ ಇದ್ದಾನೆ. ಅಲ್ಲಿಗೆ ವಾಟ್ ಯು ಆರ್ ಗೋಯಿಂಗ್ ಟು ಡೂ, ಯು ವೋಂಟ್ ಗೆಟ್ ದ ಪ್ರಾಪರ್ಟಿ ಆಲ್ಸೋ, ಆ್ಯಂಡ್ you will also lose the money which you have paid to the culprit. ಆ ಕಲ್ಪ್ರಿಟ್ಗೆ ನೀವು ಪೇ ಮಾಡಿರೋ ಅಮೌಂಟ್ ಕೂಡ ನೀವು ಕಳ್ಕೊಬೇಕಾಗುತ್ತೆ. ಸೊ what are the measures to be taken while purchasing an immovable property? First one is engage a competent lawyer. ಒಬ್ಬ ಒಳ್ಳೆ ಲಾಯರ್ನ ಫಸ್ಟ್ ನಾವೇನು ಮಾಡಬೇಕಾಗುತ್ತೆ ಅಂದರೆ ನೇಮಕ ಮಾಡ್ಕೊಬೇಕಾಗುತ್ತೆ. ಸೊ ಲಾಯರ್ ಯಾಕೆ ಬೇಕು ಅಂತ ಹೇಳ್ಬಿಟ್ಟು, ಸೊ ವಿ ವಾಂಟ್ ಬಿ ನೋಯಿಂಗ್ ವಾಟ್ ಆರ್ ಆಲ್ ದ ಥಿಂಗ್ಸ್ ಇನ್ವಾಲ್ವ್ಡ್ ಇನ್ ಪರ್ಚೇಸಿಂಗ್ ಆ್ಯನ್ ಇಮ್ಮೂವಬಲ್ ಪ್ರಾಪರ್ಟಿ. ಇಮ್ಮೂವಬಲ್ ಪ್ರಾಪರ್ಟಿ ಪರ್ಚೇಸ್ ಮಾಡುವಾಗ ಯಾವುದೆಲ್ಲ ಪ್ರೊಸೀಜರ್ ಇದೆ ಅಂತ ನಮಗೆ ಗೊತ್ತಿರಲ್ಲ. ಸೊ ಹೇಗೆ ನಾವು ಅದನ್ನ ಡೀಲ್ ಮಾಡಬೇಕು ಅಂತ, ಅದೇ ಒಳ್ಳೆ ಲಾಯರ್ ಇಟ್ಕೊಂಡಿದ್ದಾದರೆ ಸೊ ಲಾಯರ್ ನಿಮ್ಮ ಪರವಾಗಿ ಏನು ಮಾಡ್ತಾನೆ ಅಂದರೆ ಡಾಕ್ಯುಮೆಂಟ್ಸ್ನ ಸ್ಕ್ರೂಟಿನೈಸ್ ಮಾಡ್ತಾನೆ. ಹೌದಾ ಇದು ಒರಿಜಿನಲ್ ಆಗಿ ಅವನ ಹೆಸರಲ್ಲಿ ಈಗ ನೀವು ಯಾರಿಂದ ಬೈ ಮಾಡ್ಬೇಕಂತ ಇದ್ದೀರಾ, ಸೊ ಸೆಲ್ಲರ್ನ ಹೆಸರಲ್ಲೇ ಪ್ರಾಪರ್ಟಿ ಇದೆಯಾ, ಇದನ್ನೆಲ್ಲ ಅವನು ಇನ್ ಡಿಟೇಲ್ ನೋಡ್ತಾನೆ. ಹಾಗೆ ವಾಟ್ ಹಿ ಡಸ್ ಇಸ್ ಹಿ ವಿಲ್ ಇನ್ವೆಸ್ಟಿಗೇಟ್ ದ ಟೈಟಲ್, ವೆದರ್ ದ ಪ್ರಾಪರ್ಟಿ ಬಿಲಾಂಗ್ಸ್ ಟು ದ ರಿಯಲ್ ಓನರ್ ಅವನು ಯಾರು ಸೆಲ್ಲರ್ ಇದನ್ನಲ್ಲ ಅವನಿಗೆ ಈ ಪ್ರಾಪರ್ಟಿ ಸೇರುತ್ತಾ. ಹಿ ವಿಲ್ ನೆಗೋಷಿಯೇಟ್ ಮೀನ್ಸ್ ರಿಗಾರ್ಡಿಂಗ್ ಹಿ ವಿಲ್ ಗಿವ್ ದ ಸಜೆಷನ್ಸ್ ಹೌ ಮಚ್ ಯು ಕ್ಯಾನ್ ಪೇ ಟು ದ ಪ್ರಾಪರ್ಟಿಗೆ ಎಷ್ಟು ನೀವು ಪೇ ಮಾಡ್ಬೋದು ಅಂತ ನಿಮ್ಗೆ ಸಜೆಷನ್ಸ್ ಕೊಡೋ ಸಾಧ್ಯತೆ ಇರುತ್ತೆ. ಹಾಗೆ ನೆಗೋಷಿಯೇಷನ್ಸಲ್ಲಿ ಕೂಡ ಭಾಗಿಯಾಗೋ ಸಾಧ್ಯತೆ ಇರುತ್ತೆ. ನೆಗೋಸಿಯೇಷನ್ ಅಂತ ಹೇಳಿದ್ರೆ ಬೈಯರ್ ಮತ್ತು ಸೆಲ್ಲರ್ ಮಧ್ಯೆ. ಸೊ ಪ್ರಾಪರ್ಟಿನ ನೀವು ಇಷ್ಟಕ್ಕೆ ತೊಗೊಬೋದು, ಅಂದರೆ ಒಂದು 65 ಲ್ಯಾಕಿಗೆ ನೀವು ಪರ್ಚೇಸ್ ಮಾಡ್ಬೋದು ಅಥವಾ 70 ಲ್ಯಾಕಿಗೆ ಪರ್ಚೇಸ್ ಮಾಡ್ಬೋದು. ದಿಸ್ ಸಜೆಷನ್ ಮೇ ಬಿ ಗಿವನ್ ಬೈ ದ ಲಾಯರ್. ಆ್ಯಂಡ್ ಡ್ರಾಫ್ಟಿಂಗ್ ಆಫ್ ಅಗ್ರಿಮೆಂಟ್ ಮೀನ್ಸ್ ಈಗ ಪ್ರಾಪರ್ಟಿ ಸೆಲ್ಲರ್ ಆದವನು ನಿಮ್ಮ ಹೆಸರಿಗೆ ಮಾಡಿಕೊಡ್ಬೇಕು. ಸೊ ದಟ್ ಈಸ್ ಕಾಲ್ಡ್ ಅಸ್ ಡ್ರಾಫ್ಟಿಂಗ್ ಆಫ್ ಅಗ್ರಿಮೆಂಟ್ಸ್ ಆರ್ ಸೇಲ್ ಡೀಡ್. The property should get transferred to your name. There should be transfer of ownership. ಅದಕ್ಕೆ ಡಾಕ್ಯುಮೆಂಟ್ ಮಾಡಬೇಕಾಗುತ್ತೆ, ಅಗ್ರಿಮೆಂಟ್ಸ್ ಎಲ್ಲ ಅದನ್ನ ತೋರಿಸ್ಬೇಕಾಗುತ್ತೆ. ಸೊ ಅದಕ್ಕೆ ಲಾಯರ್ ಹೆಲ್ಪ್ ಮಾಡ್ತಾನೆ. ಪೇಮೆಂಟ್ ಆಫ್ ಕನ್ಸಿಡರೇಷನ್, ಅಮೌಂಟ್ ಪೇ ಮಾಡಲಿಕ್ಕೆ, ಇನ್ ಆರ್ಡರ್ ಟು ಗೆಟ್ ದ ಡಾಕ್ಯುಮೆಂಟ್ ರಿಜಿಸ್ಟರ್ಡ್, ಮ್ಯೂಟೇಷನ್ ಮಾಡ್ಕೊಳೋಕ್ಕೆ. ಸೊ ಇದೆಲ್ಲದು ಲಾಯರ್ನ ಹೆಲ್ಪ್ ಬೇಕಾಗುತ್ತೆ. ಪವರ್ ಆಫ್ ಅಟಾರ್ನಿ, ಸೆಕೆಂಡ್ ಥಿಂಗ್ ಇಸ್ ಯು ಹ್ಯಾವ್ ಟು you have to ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ಪವರ್ ಆಫ್ ಅಟಾರ್ನಿ. ಪವರ್ ಆಫ್ ಅಟಾರ್ನಿ ಅಂದರೆ ಏನು ಅಂತ ಅರ್ಥ ಮಾಡ್ಕೊಬೇಕಾಗುತ್ತೆ. ಏನು ಪವರ್ ಆಫ್ ಅಟಾರ್ನಿ ಅಂತ ಹೇಳಿದ್ರೆ, ಕೆಲವೊಂದು ಸತಿ ಏನಾಗುತ್ತೆ ಅಂತ ಹೇಳಿದ್ರೆ ರಿಯಲ್ ಓನರ್ ಆದನು ಇನ್ನೊಬ್ಬನಿಗೆ ಪವರ್ ಕೊಟ್ಟಿರ್ತಾನೆ. ಆ ಪವರ್ ಪ್ರಕಾರ ಏನಾಗುತ್ತೆ ಅಂದರೆ ಯಾರು ಪವರ್ ಆಫ್ ಅಟಾರ್ನಿ ತೊಗೊಂಡಿರ್ತಾನಲ್ಲ ಅವನು ಕೂಡ ಆ ಪ್ರಾಪರ್ಟಿಯ ಓನರ್ ಆಗಿರ್ತಾನೆ. ಫಾರ್ ಎಕ್ಸಾಂಪಲ್, ನಾನು ಪ್ರಾಪರ್ಟಿಯ ರಿಯಲ್ ಓನರ್, ನಾನು ಇನ್ನೊಬ್ಬನಿಗೆ ಏನಂದರೆ ಪವರ್ ಆಫ್ ಅಟಾರ್ನಿ ಕೊಟ್ಟಿದ್ದೀನಿ. ಅದ್ರ ಪ್ರಕಾರ ಇವನ್ ಹೀ ಬಿಕಮ್ಸ್ ದ ಲೀಗಲ್ ಓನರ್ ಆಫ್ ದ ಪ್ರಾಪರ್ಟಿ. ಅವನು ಕೂಡ ಪ್ರಾಪರ್ಟಿಯ ಲೀಗಲ್ ಓನರ್ ಆಗೋ ಸಾಧ್ಯತೆ ಇರುತ್ತೆ. ಸೊ ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಈಗ ಆ ಪವರ್ ಆಫ್ ಅಟಾರ್ನಿ ಕೊಟ್ಟಾಗ ನಾನು ಓನರ್ ಆಗಿರಲ್ಲ, ಬಟ್ ಯಾರು ಪವರ್ ಆಫ್ ಅಟಾರ್ನಿ ರಿಸೀವ್ ಮಾಡಿರ್ತಾನೆ ಅವನು ಓನರ್ ಆಗಿರ್ತಾನೆ. And there are different types of power of attorney. So when you are purchasing a property from a person who is having power of attorney,
ಪವರ್ ಆಫ್ ಅಟಾರ್ನಿ ಇರುವಂತಹ ಪರ್ಸನ್ ಇಂದ ನೀವು ಪ್ರಾಪರ್ಟಿ ಪರ್ಚೇಸ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಯು ಹ್ಯಾವ್ ಟು ಚೆಕ್ ದ ಡಾಕ್ಯುಮೆಂಟ್. ಅವನಿಗೆ ಪವರ್ ಆಫ್ ಅಟಾರ್ನಿ ಇದೆಯಾ, ರಿಯಲ್ ಓನರ್ ಇಂದ ಅವನಿಗೆ ಪವರ್ ಆಫ್ ಅಟಾರ್ನಿ ಸಿಕ್ಕಿದೆಯಾ, ಇಲ್ಲ ಸುಮ್ಮನೆ ಅವನು ನಮಗೆ ಮೋಸ ಮಾಡ್ತಾ ಇದ್ದಾನ. ಸೊ ಇನ್ ಡೀಟೇಲ್ ಯು ಹ್ಯಾವ್ ಟು ಗೋ ಥ್ರೂ ದ ಪವರ್ ಆಫ್ ಅಟಾರ್ನಿ. ಥರ್ಡ್ ಇಸ್ ಚೆಕ್ ದ ಆಕ್ಯುಪೇಷನ್ ಸರ್ಟಿಫಿಕೇಟ್. ಅಂದರೆ ಆಕ್ಯುಪೇಷನ್ ಸರ್ಟಿಫಿಕೇಟ್ ಏನು ಹೇಳುತ್ತೆ ಅಂದರೆ ವೆದರ್ ದ ಪ್ರಾಪರ್ಟಿ ಈಸ್ ಬಿಲ್ಟ್ ಪ್ರಾಪರ್ಲಿ. ಅಂದರೆ ಈಗ ಒಂದು ಬಿಲ್ಡಿಂಗ್ ಪ್ಲ್ಯಾನ್ ಅಂತ ಇರುತ್ತೆ, ಅಂದರೆ ಸ್ಯಾಂಕ್ಷನ್ ಪ್ಲ್ಯಾನ್. ಬಿಲ್ಡಿಂಗ್, ನೀವೊಂದು ಬಿಲ್ಡಿಂಗ್ ಕಟ್ಟೋಕ್ಕಿಂತ ಮುಂಚೆ ಒಂದು ಬಿಲ್ಡಿಂಗ್ ಪ್ಲ್ಯಾನ್ ಮಾಡ್ಕೊತೀರಾ, ಬ್ಲೂ ಪ್ರಿಂಟ್. ಸೊ ಅದನ್ನ ನೀವೇನು ಮಾಡಬೇಕು ಅಂದರೆ ನಿಮ್ಮ ಲೋಕಲ್ ಅಡ್ಮಿನಿಸ್ಟ್ರೇಟಿವ್ ಬಾಡಿ ಏನಿದೆ, ಅಂದರೆ ನಿಮ್ಮ ಜಾಗ ಪಂಚಾಯತಿಗೆ ಬಂದರೆ ಸೊ ಪಂಚಾಯತಲ್ಲಿ ಅದರ ಅಪ್ರೂವಲ್ ತೊಗೊಬೇಕು. ಅದೇ ಎಲ್ಲಾದರೂ ತಾಲೂಕು ಲಿಮಿಟ್ಸಲ್ಲಿ ಬಂದರೆ ಸೊ ಆ ತಾಲೂಕು ಆಫೀಸಲ್ಲಿ ಹೋಗ್ಬಿಟ್ಟು ನೀವೇನು ಮಾಡಬೇಕಾಗುತ್ತೆ ಅಂತ ಹೇಳಿದ್ರೆ ಅದು ಆ ಬಿಲ್ಡಿಂಗ್ ಪ್ಲ್ಯಾನಿಗೆ ಅಥವಾ ಆಕ್ಯುಪೇಷನ್ ಸರ್ಟಿಫಿಕೇಟ್ ಅಥವಾ ಬಿಲ್ಡಿಂಗ್ ಪ್ಲ್ಯಾನ್ ಅಂದರೆ ಬ್ಲೂ ಪ್ರಿಂಟಿಗೆ, ಅಂದರೆ ನಾವು ಈ ರೀತಿ ಮನೆ ಕಟ್ಸ್ತಾ ಇದೀವಿ ಅದಕ್ಕೆ ಪರ್ಮಿಷನ್ ತೊಗೊಳುವಂಥದ್ದು. ಅದೇ ನೀವೆಲ್ಲರೂ ಬೆಂಗಳೂರಲ್ಲಿ ಮನೆ ಕಟ್ಸ್ತಾ ಇದ್ದೀರಾ ಅಂತ ಹೇಳಿದ್ರೆ ಸೊ ಸ್ಯಾಂಕ್ಷನ್ಡ್ ಪ್ಲ್ಯಾನ್ನ ಯಾರು ಅಪ್ರೂವ್ ಮಾಡಬೇಕಂದ್ರೆ BBMP ಅಪ್ರೂವ್ ಮಾಡಬೇಕು. ಈಗ ನಿಮ್ಮ ಊರಲ್ಲಿ ನೀವು ಒಂದು ಹಳ್ಳಿಲಿ ನಿಮ್ಮ ಜಾಗ ಇದೆ, ಅಲ್ಲಿ ನೀವು ಬಿಲ್ಡಿಂಗ್ ಕಟ್ತಾ ಇದ್ದೀರಾ ಅಂತ ಹೇಳಿದ್ರೆ ಪಂಚಾಯತಿಗೆ, ಲೋಕಲ್ ಗ್ರಾಮ ಪಂಚಾಯತಿಯಿಂದ ಆ ಬಿಲ್ಡಿಂಗಿಗೆ ನೀವು ಪರ್ಮಿಷನ್ ತೊಗೊಬೇಕಂದ್ರೆ ಹೇಗೆ ಅಂತ ಹೇಳಿದ್ರೆ ನೀವು ಆ ಬ್ಲೂ ಪ್ರಿಂಟ್ನ ಅವ್ರಿಗೆ ಕೊಟ್ಟು ಸೊ ಅದನ್ನ ಅವರು ಅಪ್ರೂವ್ ಮಾಡಬೇಕಾಗುತ್ತೆ. So what the buyer has to do is he has to check the occupancy certificate. Occupancy certificate, ಈಗ ಬಿಲ್ಡಿಂಗ್ ಪ್ಲ್ಯಾನ್ನ ನಿಮಗೆ ಅವ್ರು ಅಪ್ರೂವ್ ಮಾಡಿ ಕೊಟ್ಟಿರ್ತಾರೆ. ಅದೇ ರೀತಿ ಎಲ್ಲ ನೀವು ಬಿಲ್ಡಿಂಗ್ ಕಟ್ಟಿದ್ದೆ ಆದರೆ ಗ್ರಾಮ ಪಂಚಾಯತಿ ಅಥವಾ ಯಾವುದು ಲೋಕಲ್ ಅಡ್ಮಿನಿಸ್ಟ್ರೇಟಿವ್ ಬಾಡಿ ಇದೆ ಅವರು ಒಂದು ಸರ್ಟಿಫಿಕೇಟ್ ಇಶ್ಯೂ ಮಾಡ್ತಾರೆ, ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ಅಂತ. ಓಕೆ, ಬಿಲ್ಡಿಂಗ್ನೆಲ್ಲ ಸರಿಯಾದ ರೀತಿ ಬ್ಲೂ ಪ್ರಿಂಟ್ ಪ್ರಕಾರನ ಕಟ್ಟಿದ್ದಾರೆ, ಲಾ ಪ್ರಕಾರನ ಕಟ್ಟಿದ್ದಾರೆ, ಸೊ ಅದನ್ನ ಆಕ್ಯುಪೆನ್ಸಿ ಸರ್ಟಿಫಿಕೇಟ್ನ ಲೋಕಲ್ ಅಡ್ಮಿನಿಸ್ಟ್ರೇಟಿವ್ ಬಾಡಿ ಕೊಡುತ್ತೆ. ಅಂದರೆ ಈಗ ಹಳ್ಳಿಲಾದರೆ ಗ್ರಾಮ ಪಂಚಾಯತ್, ಅದೇ ಎಲ್ಲಾದರೂ ನಿಮ್ಮ ತಾಲೂಕುಗಳಲ್ಲಿ ತಾಲೂಕ್ ಪಂಚಾಯತ್, ಇವರು ಅಡ್ಮಿನಿಸ್ಟ್ರೇಟಿವ್ ಬಾಡಿಯಾಗಿರ್ತಾರೆ. ಸೊ ಅವ್ರು ಏನು ಮಾಡ್ತಾರೆ, ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ಅಂತ ಕೊಡ್ತಾರೆ. ಸೊ ಬಿಫೋರ್ ಪರ್ಚೇಸಿಂಗ್ ದ ಪ್ರಾಪರ್ಟಿ ಯು ಹ್ಯಾವ್ ಟು ವೆರಿಫೈ ದ ಆಕ್ಯುಪೆನ್ಸಿ ಸರ್ಟಿಫಿಕೇಟ್. ಚೆಕ್ ವೆದರ್ ದ ಫ್ಲ್ಯಾಟ್ ಆರ್ ಪೋರ್ಷನ್ ಇಸ್ ಮಾರ್ಟ್ಗೇಜ್ ಟು ಮುನ್ಸಿಪಲ್ ಅಥಾರಿಟಿ. ಕೆಲವೊಂದು ಸತಿ ಏನಾಗುತ್ತೆ ಅಂತ ಹೇಳಿದ್ರೆ ಇವರು ತಮ್ಮ ಬಿಲ್ಡಿಂಗ್ ಪ್ಲ್ಯಾನ್, ಸ್ಯಾಂಕ್ಷನ್ ಪ್ಲ್ಯಾನ್ನ ಅಡ್ಮಿನಿಸ್ಟ್ರೇಟಿವ್ ಬಾಡಿ, ಅದು ಪಂಚಾಯತ್ ಆಗಿರ್ಬೋದು. ಈಗ ನೀವೊಂದು ಮನೇನ ಕಟ್ಸೋರಿದ್ದೀರಾ ಹಳ್ಳೀಲಿ, ಸೊ ನೀವು ಆ ಬಿಲ್ಡಿಂಗ್ ಪ್ಲ್ಯಾನ್ನ ನೀವು ಪಂಚಾಯತಿಯಿಂದ ಅಪ್ರೂವಲ್ ತೊಗೊಂಡ್ರಿ. ನೀವೇನು ಮಾಡಿರ್ತೀರ ಅಂದರೆ ಒಂದೇ ಫ್ಲೋರ್ ಅಂತ ಅದರಲ್ಲಿ ಬ್ಲೂ ಪ್ರಿಂಟಲ್ಲಿ ತೋರಿಸಿರ್ತೀರ, ಬಟ್ ನೀವು ಕಟ್ಟುವಾಗ ಇನ್ನೊಂದು ಎಕ್ಸ್ಟ್ರಾ ಫ್ಲೋರ್ ಕಟ್ಟಿದ್ರಿ ಅಂತ ತಿಳ್ಕೊಳ್ಳಿ. ಆವಾಗ ಪಂಚಾಯತ್ ಅವರು ಅದಕ್ಕೆ ಅಬ್ಜೆಕ್ಷನ್ ಹಾಕ್ತಾರೆ, ಹಾಗೆ ದೇ ವೋಂಟ್ ಗಿವ್ ದ ಆಕ್ಯುಪೆನ್ಸಿ ಸರ್ಟಿಫಿಕೇಟ್. ದಿಸ್ ಇಸ್ ಒನ್ ಥಿಂಗ್. ಸೆಕೆಂಡ್ ಥಿಂಗ್ ಇಸ್ ಇವನ್ ಯಾರು ಮುನ್ಸಿಪಲ್ ಬಾಡಿ ಇದೆ ಅವರು ಕೂಡ ಸೇಫ್ಟಿ ಪರ್ಪಸ್ಗೆ ಏನು ಮಾಡ್ತಾರೆ ಅಂದರೆ ಬಿಲ್ಡಿಂಗ್ ಕಟ್ಟುವಾಗ ಸ್ಯಾಂಕ್ಷನ್ ಪ್ಲ್ಯಾನ್ನ ಅಪ್ರೂವ್ ಮಾಡ್ತಾರೆ. ಸೊ ಆ ಬಿಲ್ಡಿಂಗಲ್ಲಿ 10% ಅವ್ರ ಹೆಸರಲ್ಲಿ ಇರುತ್ತೆ. ಅವ್ರ ಹೆಸರಲ್ಲಿ ಅಂದರೆ ಮಾರ್ಟ್ಗೇಜ್ ಮಾಡ್ಕೊಂಡಿರ್ತಾರೆ, ಅಡ ಇಟ್ಕೊಂಡಿರ್ತಾರೆ. ಅಡ ಅಂದರೆ ಆಸ್ ಪರ್ ದ ಡಾಕ್ಯುಮೆಂಟ್ 10% ಆಫ್ ದ ಬಿಲ್ಡಿಂಗ್ ಬಿಲಾಂಗ್ಸ್ ಟು ಮುನ್ಸಿಪಾಲಿಟಿ. ಯಾಕೆ ಅಂತ ಹೇಳಿದ್ರೆ ಇನ್ ಕೇಸ್ ಬಿಲ್ಡಿಂಗ್ನ ಎಲ್ಲಾದರೂ ಅಪ್ರೂವಲ್ ಪ್ಲ್ಯಾನ್ ಪ್ರಕಾರ ಅಂದರೆ ಸ್ಯಾಂಕ್ಷನ್ ಪ್ಲ್ಯಾನ್ ಪ್ರಕಾರ ಅಥವಾ ಆ ಗ್ರಾಮ ಪಂಚಾಯತ್ ಏನು ನಿಮಗೆ ಪರ್ಮಿಷನ್ ಕೊಟ್ಟಿದ್ರು ಅದೇ ರೀತಿ ಕಟ್ಟಲಿಲ್ಲ ಅಂತ ಹೇಳಿದವಾಗ ಅವಾಗ 10% ಏನು ಅವರ ಹೆಸರಲ್ಲಿ ಇರುತ್ತಲ್ಲ, ಇಟ್ ಈಸ್ ಫಾರ್ ಸೇಫ್ಟಿ. ನಾಳೆ ನೀವು ಆ ಪ್ರಾಪರ್ಟಿನ ಯಾರಿಗೆ ಸೆಲ್ ಮಾಡೋಕ್ಕೂ ಆಗಲ್ಲ, ಯಾಕಂದರೆ ನೀವು ಮಾತ್ರ ಅದ್ರಲ್ಲಿ ಓನರ್ ಅಲ್ಲ, ಇವನ್ ಮುನ್ಸಿಪಾಲಿಟಿ ಕೂಡ ಓನರ್ ಆಗಿರುತ್ತೆ. ಸೊ ಹಾಗಾಗಿ ಅದನ್ನ ಯಾರಿಗೆ ಸೆಲ್ ಮಾಡೋಕ್ಕೂ ಆಗಲ್ಲ. ಆ ಒಂದು ಪರ್ಪಸ್ಸಿಂದ ಏನು ಮಾಡುತ್ತೆ ಅಂತ ಹೇಳಿದ್ರೆ ಸರಿಯಾದ ರೀತಿಯಾಗಿ ಕಟ್ಟಲಿ ಅಂತ ಹೇಳ್ಬಿಟ್ಟು ಬಿಲ್ಡಿಂಗಲ್ಲಿ 10% ತನ್ನ ಹೆಸರಿಗೆ ಮುನ್ಸಿಪಲ್ ಬಾಡಿ ಮಾರ್ಟ್ಗೇಜ್ ಮಾಡ್ಕೊಂಡಿರುತ್ತೆ ಅಥವಾ ಅಡ ಇಟ್ಟಿರುತ್ತೆ. ನೆಕ್ಸ್ಟ್ ನೀವೇನು ನೋಡಬೇಕು ಅಂತ ಹೇಳಿದ್ರೆ ಪರ್ಚೇಸ್ ಮಾಡುವಾಗ ಆ ಬಿಲ್ಡಿಂಗ್ ಮುನ್ಸಿಪಾಲಿಟಿಗೆ ಮಾರ್ಟ್ಗೇಜ್ ಆಗಿದೆಯೋ ಇಲ್ಲೋ ಅಂತ. ಮಾರ್ಟ್ಗೇಜ್ ಆದರೆ ಯು ಕೆನಾಟ್ ಪರ್ಚೇಸ್ ದ ಪ್ರಾಪರ್ಟಿ. ಈವನ್ ಇಫ್ ಯು ಪರ್ಚೇಸ್ ದಟ್ ವಿಲ್ ನಾಟ್ ಗೆಟ್ ರಿಜಿಸ್ಟರ್ಡ್ ಇನ್ ಯುವರ್ ನೇಮ್. ನಿಮ್ಮ ಹೆಸರು ರಿಜಿಸ್ಟರ್ ಆಗಲ್ಲ, ಯಾಕಂದರೆ ಅದು ಮುನ್ಸಿಪಾಲಿಟಿ ಹೆಸರಲ್ಲೂ ಕೂಡ ಇದೆ. ಹಾಗೆ ಮುನ್ಸಿಪಾಲಿಟಿಯಿಂದ ಕ್ಲಿಯರ್ ಇದೆಯಾ ಅಂತ ನೋಡಬೇಕು, ಆವಾಗ ಪರ್ಚೇಸ್ ಮಾಡಬೇಕಾಗತ್ತೆ. ಚೆಕ್ ದ ಕಾರ್ಪೆಟ್ ಏರಿಯಾ. ಕಾರ್ಪೆಟ್ ಏರಿಯಾ ಅಂತ ಹೇಳಿದ್ರೆ ಏನು ಹೇಳಿರ್ತಾನೆ, ಈಗ ಸ್ಯಾಂಕ್ಷನ್ ಪ್ಲ್ಯಾನ್ ನೀವು ಅದು ಬಿಲ್ಡಿಂಗ್ನ ಬ್ಲೂ ಪ್ರಿಂಟ್ ನೋಡ್ತೀರಾ. ಸೊ ಒಳಗೆ ಸ್ಪೇಸ್ 60-40 ಒಳಗೆಲ್ಲ ನೀವೊಂದು ರೂಮಲ್ಲಿ ಒಂದು ಸ್ಪೇಸ್ ಹೇಳಿರ್ತಾನೆ. ಸೊ ಸ್ಪೇಸ್ ನಿಮಗೆ ಅಂದರೆ 10x10 ಸ್ಪೇಸ್ ಇದೆ, ಒಳಗಿಂದೊಳಗೆ 10x10 ರೂಮ್ ಅಂತ. ಬಟ್ ನೀವು ಅಷ್ಟೇ ನೋಡೋದಲ್ಲ, ಯು ಹ್ಯಾವ್ ಟು ಚೆಕ್ ದ ಕಾರ್ಪೆಟ್ ಏರಿಯಾ. ಕಾರ್ಪೆಟ್ ಏರಿಯಾ ಅಂತ ಹೇಳಿದ್ರೆ ಎಕ್ಸ್ಟರ್ನಲ್ ವಾಲ್ಸ್, ಹೊರಗಿನ ಗೋಡೆಗಳೇನಿದೆ ಅಲ್ಲ ಅದನ್ನ ನೀವು ಒಳಗಿಂದ ಈಗ ಒಂದು ಬಿಲ್ಡಿಂಗ್ ಕಟ್ಟಾಯ್ತು, ಒಳಗಿಂದ ನಾವು ಮೆಷರ್ ಮಾಡ್ತೀವಲ್ಲ ಅದನ್ನ ಕಾರ್ಪೆಟ್ ಏರಿಯಾ ಅಂತ ಕರಿತೀವಿ. ಒಂದು ರೂಮ್ ಇದೆ ಅಂತ ತಿಳ್ಕೊಳ್ಳಿ, ಒಳಗಿಂದ ಮೆಷರ್ಮೆಂಟ್ ತೊಗೊತೀರ. ಒಂದು ಹಾಲ್ ಇದೆ, ಒಳಗಿಂದ ಮೆಷರ್ಮೆಂಟ್ ತೊಗೊತೀರ. ದಟ್ ಇಸ್ ಕಾಲ್ಡ್ ಎಸ್ ಕಾರ್ಪೆಟ್ ಏರಿಯಾ. ದ ಏರಿಯಾ ವಿಚ್ ಕ್ಯಾನ್ ಬಿ ಯೂಸ್ಡ್ ಬೈ ದ ಪರ್ಸನ್ ಹೂ ಹ್ಯಾಸ್ ಆಕ್ಯುಪೈಡ್ ದ ಪ್ರಾಪರ್ಟಿ. ಯಾರು ಪ್ರಾಪರ್ಟಿನ ಆಕ್ಯುಪೈ ಮಾಡ್ಯಾನೆ ಎಷ್ಟು ಅವನಿಗೆ ಯೂಸೇಜ್ ಸ್ಪೇಸ್ ಸಿಗುತ್ತೆ, ದಟ್ ಇಸ್ ಕಾಲ್ಡ್ ಎಸ್ ಕಾರ್ಪೆಟ್ ಏರಿಯಾ. ಈಗ ಬ್ಲೂ ಪ್ರಿಂಟಲ್ಲಿ ಏನು ಹೇಳಿರ್ತಾನಂದರೆ ಒಂದು ರೂಮ್ 10x10 ಇದೆ ಅಂತ ಹೇಳ್ಬಿಟ್ಟು, 10x10 ಅಂತ ಹೇಳಿದ್ರೆ 10 ಫೀಟ್
ಆ ರೀತಿ ಲೆಕ್ಕ ಅಂತ ತಗೊಳ್ಳಿ. 10 ಫೀಟ್ ಇದೆ, ಸೊ ಉದ್ದನೂ 10 ಫೀಟ್ ಇದೆ, ಅಗಲನೂ 10 ಫೀಟ್ ಇದೆ. ಬಟ್ ನೀವು ಯು ಹ್ಯಾವ್ ಟು ಚೆಕ್ ದ ಕಾರ್ಪೆಟ್ ಇದೆ. ನೀವು ಹೋಗಿ ಮೆಜರ್ ಮಾಡ್ಬೇಕು, ಆ ರೂಮಲ್ಲಿ ಅಷ್ಟು ಸ್ಪೇಸ್ ಇದೆಯಾ. ಅಲ್ಲಿ 10x10 ಅಂತ ಹೇಳಿದ್ರೆ ಇಲ್ಲಿ 8x8 ಇದ್ರೆ ಇಟ್ ಇಸ್ ಲಾಸ್ ಫಾರ್ ಯು, ನಿಮಗೆ ಲಾಸ್ ಆಗುತ್ತೆ. ಹಾಗಾಗಿ ಯು ಹ್ಯಾವ್ ಟು ಚೆಕ್ ದ ಕಾರ್ಪೆಟ್ ಇದೆಯಾ. ಸರ್ಚ್ ಫಾರ್ ರೆಕಾರ್ಡ್ಸ್ನ ನೀವು ಚೆಕ್ ಮಾಡಬೇಕಾಗುತ್ತೆ. ಈಗ ಅವನು ನಿಮಗೆ ಡಾಕ್ಯುಮೆಂಟ್ ಕೊಟ್ಟಿರ್ತಾನೆ, ಅಂದರೆ ಪ್ರಾಪರ್ಟಿಯ ಡಾಕ್ಯುಮೆಂಟ್ ಕೊಟ್ಟಿರ್ತಾನೆ. ಸೊ ನಾನೇ ರಿಯಲ್ ಪ್ರಾಪರ್ಟಿ ಓನರ್, ಆ ಡಾಕ್ಯುಮೆಂಟಲ್ಲಿ ಎಲ್ಲ ಇರುತ್ತೆ. ಸೊ ಈ ಪ್ರಾಪರ್ಟಿ ಅವ್ನು ನಿಮಗೆ ಒರಿಜಿನಲ್ ಕೊಟ್ಟಿರಲ್ಲ, ನಿಮಗೆ ಡೂಪ್ಲಿಕೇಟ್ ಕೊಟ್ಟಿರ್ತಾನೆ. ಆ ಡಾಕ್ಯುಮೆಂಟ್ ವೆದರ್ ಇಟ್ ಇಸ್ ಸರ್ಟಿಫೈಡ್ ಆರ್ ನಾಟ್, ಯು ಹ್ಯಾವ್ ಟು ಚೆಕ್ ಇನ್ ದ ಸಬ್ ರಿಜಿಸ್ಟ್ರಾರ್ ಆಫೀಸ್. ಸಬ್ ರಿಜಿಸ್ಟ್ರಾರ್ ಆಫೀಸಿಂದ ನೀವು ಚೆಕ್ ಮಾಡಬೇಕು. ಹಾಗೆ ಯು ಹ್ಯಾವ್ ಟು ಗೆಟ್ ದ EC ಫ್ರಮ್ ದ ಸಬ್ ರಿಜಿಸ್ಟ್ರಾರ್ ಆಫೀಸ್. EC ಅಂತ ಹೇಳಿದ್ರೆ ಎನ್ಕಂಬರೆನ್ಸ್ ಸರ್ಟಿಫಿಕೇಟ್. ಈ ಕೆಲವೊಬ್ರು ಏನು ಮಾಡಿರ್ತಾರೆ ಅಂದರೆ ಜಾಗನ ಮಾರ್ಟ್ಗೇಜ್ ಮಾಡಿ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಇಂದ ಸಾಲ ತೆಗೆದಿರ್ತಾರೆ, ಬಟ್ ಅದನ್ನ ಡಾಕ್ಯುಮೆಂಟಲ್ಲಿ ಎಲ್ಲೂ ಮೆನ್ಷನ್ ಆಗಿರಲ್ಲ. ಸೊ ನೀವೆಲ್ಲಾದರೂ ಪ್ರಾಪರ್ಟಿನೆಲ್ಲರೂ ನನ್ನ ಹೆಸರು ನೀವು ರಿಜಿಸ್ಟರ್ ಮಾಡ್ಕೊಂಡ್ರೆ ಅಂತ ತಿಳ್ಕೊಳ್ಳಿ, ಆಮೇಲೆ ಎಲ್ಲಾದರೂ ಸಾಲ ತೀರಿಲ್ಲ ಅಂತ ಹೇಳಿದವಾಗ ಅವಾಗ ಏನು ಮಾಡ್ತಾರೆ ಬ್ಯಾಂಕ್ನವ್ರು ಅಂತ ಹೇಳಿದ್ರೆ ನಿಮ್ಮ ಜಾಗನೇ ಮುಟ್ಕೋಲು ಹಾಕೊಳ್ತಾರೆ. ಸೊ ಹಾಗೆ ನೀವೇನು ಮಾಡಬೇಕಂದ್ರೆ ಬಿಫೋರ್ ಪರ್ಚೇಸಿಂಗ್ ದ ಪ್ರಾಪರ್ಟಿ ಯು ಹ್ಯಾವ್ ಟು obtain the encumbrance certificate from the ಸಬ್ ರಿಜಿಸ್ಟ್ರಾರ್ ಆರ್ ರಿಜಿಸ್ಟ್ರಾರ್ ಆಫೀಸ್. ಸೊ ಅವ್ರು EC ಅಂತ ಕೊಡ್ತಾರೆ. ಅಂದರೆ ಈ ಪ್ರಾಪರ್ಟಿಲಿ ಅಂದರೆ ಈ ಪ್ರಾಪರ್ಟಿ ಏನಾದರೂ ಸಾಲಕ್ಕೆ ಎಲ್ಲಾದರೂ ಅಡ ಇಟ್ಟಿಯಾರ, ವೆದರ್ ದ ಪ್ರಾಪರ್ಟಿ ಈಸ್ ಮಾರ್ಟ್ಗೇಜ್ ವಿತ್ ಎನಿ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್, ಯಾವ್ದಾದ್ರು ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನಲ್ಲಿ ಅದನ್ನ ಅಡ ಇಟ್ಟಿಯಾರ, ಅದ್ರ ಮೇಲೆ ಸಾಲ ಪಡೆದಿಯಾರ. ಸೊ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಎನ್ಕಂಬರೆನ್ಸ್ ಸರ್ಟಿಫಿಕೇಟಲ್ಲಿ ಇರುತ್ತೆ. ಸೊ ಇದನ್ನ ನೋಡಿ ಯು ಕ್ಯಾನ್ ಮೂವ್ ಫಾರ್ವರ್ಡ್ ಟು ಪರ್ಚೇಸ್ ದ ಪ್ರಾಪರ್ಟಿ ಆರ್ ನಾಟ್. ಸರ್ಟಿಫೈಡ್ ಕಾಪೀಸ್ ಅಂದರೆ ಖಾತೆ ಅಂತ ಇರುತ್ತೆ. ಖಾತೆ ಅಂದರೆ ಯಾರ ಹೆಸರಲ್ಲಿ ಆ ಪ್ರಾಪರ್ಟಿ ಇರುತ್ತೆ ಅವ್ರ ಹೆಸರಲ್ಲಿ ಅದು ಖಾತೆ ಇರುತ್ತೆ. ಸೊ ಯು ಹ್ಯಾವ್ ಟು ಚೆಕ್ ದ ಖಾತಾ ಸರ್ಟಿಫಿಕೇಟ್ ನೋಡಬೇಕಾಗುತ್ತೆ. ವೆದರ್ ದ ಪ್ರಾಪರ್ಟಿ ಈಸ್ ಇನ್ ದ ನೇಮ್ ಆಫ್ ದ ಸೆಲ್ಲರ್, ಅಂದರೆ ಯಾವ ಪ್ರಾಪರ್ಟಿನ ನೀವು ಪರ್ಚೇಸ್ ಮಾಡ್ಬೇಕಂತ ಇದ್ದೀರಾ ಆ ಪ್ರಾಪರ್ಟಿ ಸೆಲ್ಲರ್ನ ಹೆಸರಲ್ಲಿ ಇದೆಯಾ, ಇದು ಯಾವುದರಿಂದ ಗೊತ್ತಾಗುತ್ತೆ ಅಂದರೆ ಖಾತಾ ಸರ್ಟಿಫಿಕೇಟಿಂದ ಗೊತ್ತಾಗುತ್ತೆ. ನೆಕ್ಸ್ಟ್ NOC ಆಫ್ ದ ಸೊಸೈಟಿ. ದಿಸ್ ಇಸ್ ಡಿಫ್ರೆಂಟ್. NOC ಆಫ್ ದ ಸೊಸೈಟಿ ಅಂತ ಹೇಳಿದ್ರೆ ನೀವೆಲ್ಲಾದರೂ ಒಂದು ಫ್ಲ್ಯಾಟ್ನ ಪರ್ಚೇಸ್ ಮಾಡ್ಬೇಕಂತ ಇದ್ದೀರಾ, ಅಪಾರ್ಟ್ಮೆಂಟಲ್ಲಿ ಒಂದು ಫ್ಲ್ಯಾಟ್ ಪರ್ಚೇಸ್ ಮಾಡ್ಬೇಕಂತ ಇದ್ದೀರಾ ಅಂತ ತಿಳ್ಕೊಳ್ಳಿ. ಈಗ ನೀವು ಫ್ಲ್ಯಾಟ್ ಪರ್ಚೇಸ್ ಮಾಡೋಕ್ಕಿಂತ ಮುಂಚೆ ಆಲ್ರೆಡಿ ಆ ಫ್ಲ್ಯಾಟಲ್ಲಿ ಒಬ್ಬ ಇದ್ದ, ಆ ಫ್ಲ್ಯಾಟ್ನ ನೀವು ಪರ್ಚೇಸ್ ಮಾಡೋಕ್ಕಿಂತ ಮುಂಚೆ ನೀವು ಈ NOC ಸೊಸೈಟಿ ಅಂದರೆ ಈ ಅಪಾರ್ಟ್ಮೆಂಟಲ್ಲಿರೋ ಎಲ್ಲರೂ ಏನು ಮಾಡಿರ್ತಾರೆ ಅಂದರೆ ಒಂದು ಅಸೋಸಿಯೇಷನ್ ಮಾಡ್ಕೊಂಡಿರ್ತಾರೆ. ಸೊ ಏನೇ ಪ್ರಾಬ್ಲಮ್ ಆದರೂ ಅಸೋಸಿಯೇಷನಲ್ಲಿ ಕೂತು ಮಾತಾಡಿದ್ರೆ ಡಿಸ್ಕಸ್ ಮಾಡಿ ಈ ರೀತಿ ಅದು ಅಸೋಸಿಯೇಷನ್ ಮಾಡ್ಕೊಂಡಿರ್ತಾರೆ. ಈಗ ನೀವು ಒಂದು ಫ್ಲ್ಯಾಟ್ನ ಪರ್ಚೇಸ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ, ಸೊ ಫ್ಲ್ಯಾಟ್ ಪರ್ಚೇಸ್ ಮಾಡೋಕ್ಕಿಂತ ಮುಂಚೆ ನೀವೇನು ನೋಡ್ಬೇಕಂತ ಹೇಳಿದ್ರೆ ಸೊಸೈಟಿಯಿಂದ NOC ತೊಗೊಬೇಕು. ಯಾಕೆ ಅಂತ ಹೇಳಿದ್ರೆ ಹಿಂದಿನ ಓನರ್ ಏನಾದ್ರು ಬಾಕಿ ಉಳಿಸ್ಕೊಂಡ್ಯಾನ, ಕರೆಂಟ್ ಬಿಲ್ ಬಾಕಿ ಉಳಿಸ್ಕೊಂಡ್ಯಾನ, ನೀರಿನ ಬಿಲ್ ಬಾಕಿ ಉಳಿಸ್ಕೊಂಡ್ಯಾನ. ಸೊ ಇದು ಯಾವುದು ನಿಮ್ಗೆ ಗೊತ್ತಾಗಲ್ಲ, ಅವ್ನು ಡಿಸ್ಕ್ಲೋಸು ಮಾಡಲ್ಲ. ನೀವು ಫ್ಲ್ಯಾಟ್ನ ಪರ್ಚೇಸ್ ಮಾಡಿದ್ಮೇಲೆ ನಿಮ್ಗೆಲ್ಲರೂ ಗೊತ್ತಾಯ್ತು ಅಂತ ಹೇಳಿದ್ರೆ ನೀವು ಅದನ್ನ ಕಟ್ಟಬೇಕಾಗುತ್ತೆ. ಎಲೆಕ್ಟ್ರಿಸಿಟಿ ಬಿಲ್, ಕರೆಂಟ್, ವಾಟರ್ ಬಿಲ್ ಎಲ್ಲ ಪೇ ಮಾಡಬೇಕು. ಸೊ ಇನ್ ಆರ್ಡರ್ ಟು ಅವಾಯ್ಡ್ ದಟ್ ಲಾಸ್, the buyer of the flat, what he has to do is he has to obtain the NOC from the society ಇಂದ NOC ತಗೊಬೇಕು, ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ತಗೊಬೇಕು. ಸೊ NOC ಗೊತ್ತಾಗುತ್ತೆ ಎಲ್ಲರೂ ಯಾವ್ದಾದ್ರು ಪೆಂಡಿಂಗ್ ಉಳಿಸ್ಯಾನ, ಎಲೆಕ್ಟ್ರಿಸಿಟಿ ಬಿಲ್ ಪೆಂಡಿಂಗ್ ಉಳಿಸ್ಯಾನ, ನೆಕ್ಸ್ಟ್ ವಾಟರ್ ಬಿಲ್ ಪೆಂಡಿಂಗ್ ಉಳಿಸ್ಯಾನ, ಈ ರೀತಿ ಯಾವ್ದಾದ್ರು ಫೀಸ್ ಏನಾದರೂ ಅಸೋಸಿಯೇಷನ್ ಕೊಡಕ್ಕೆ ಬಾಕಿ ಉಳಿಸ್ಯಾನ, ಇದೆಲ್ಲ ಗೊತ್ತಾಗುತ್ತೆ. ಸೊ ಈ ಎಲ್ಲ ಮೆಷರ್ಸ್ನ ತಗೊಂಡು ನೆಕ್ಸ್ಟು ಪ್ರಾಪರ್ಟಿನ ಪರ್ಚೇಸ್ ಮಾಡಬೇಕು. ಎಂಗೇಜ್ ಎ ಕಾಂಪಿಟೆಂಟ್ ಲಾಯರ್ ಬಿಕಾಸ್ he will deal with all the procedure regarding the buying of immovable property. Power of attorney, check the occupancy certificate, check whether the flat or portion is mortgaged to municipal authority, check the carpet area ಅಂತ ಹೇಳಿದ್ರೆ ಯೂಸೇಜ್ ಏರಿಯಾ. ಒಂದು ಮನೆ ಒಳಗೆ ನಮ್ಗೆ ಎಷ್ಟು ಯೂಸೇಜ್ಗೆ ಸಿಗುತ್ತೆ ಅಂತ ಹೇಳ್ಬಿಟ್ಟು, ಅಂದರೆ ರೂಮ್ ಒಳಗೆ ಎಷ್ಟು ಸ್ಪೇಸ್ ಇದೆ, ಹಾಲಲ್ಲಿ ನಮ್ಗೆ ಎಷ್ಟು ಸ್ಪೇಸ್ ಇದೆ, ಕಿಚನಲ್ಲಿ ಎಷ್ಟು ಸ್ಪೇಸ್ ಇದೆ. ಸೊ ಇದನ್ನ ನಾವೇನಂತ ಕರಿತೀವಿ ಅಂದರೆ ಕಾರ್ಪೆಟ್ ಏರಿಯಾ. ಚೆಕ್ ದ ರೆಕಾರ್ಡ್ಸ್ ಇನ್ ಸಬ್ ರಿಜಿಸ್ಟ್ರಾರ್ ಆಫೀಸ್ ಆರ್ ರಿಜಿಸ್ಟ್ರಾರ್ ಆಫೀಸ್, check the Khata certificate, obtain the NOC of the society. So these are the measures which are to be considered while purchasing the immovable property.